ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಶುಭೋದಯಗಳು. ನಾನು ಡಾಕ್ಟರ್ ಭೀಮಪ್ಪ ರಂಗಣ್ಣವರು, ಸಹ ಪ್ರಾಧ್ಯಾಪಕರು, ಕೇಂದ್ರೀಯ ವಿಶ್ವವಿದ್ಯಾಲಯ ತಿರುವರೂರು, ತಮಿಳುನಾಡು. ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಏಕ ಭಾರತ್ ಶ್ರೇಷ್ಠ ಭಾರತ್ ಶಿಕ್ಷಾರ್ಥಿ ಅನ್ನುವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ಅವರ ಒಂದು ಅಡಿಯಲ್ಲಿ ನಡೆಸತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾಟಕ ಮತ್ತು ಕಲೆಯ ರೂಪ ಹಾಗೂ ರಚನೆಗಳನ್ನು, ಒಂದು ಪರಿಕಲ್ಪನೆ ಹಾಗೂ ಕಾರ್ಯಗಳು ಯಾವುವು ಅನ್ನೋದನ್ನು ಚರ್ಚಿಸೋಣ. ನಾಟಕ ಮತ್ತು ಕಲೆಗಳು ಜೀವನದ ಒಂದು ಅಂಗವಾಗಿತ್ತು. ಅದು ಕೌಶಲ್ಯಗಳಿಗೆ ಸಂಬಂಧ ಒಂದು ವಿಷಯ. ನಾಟಕ ಹಾಗೂ ಕಲೆಗಳು ನಮ್ಮ ಶಿಕ್ಷಣವನ್ನು ಮುಂದುವರಿಸುವಂಥ ಸಂದರ್ಭದಲ್ಲಿ ನಾವು ಪಡೆದುಕೊಳ್ಳುವಂಥ ಜ್ಞಾನದಲ್ಲಿ ಅವು ಭಾಗಿಯಾಗಿರುತ್ತವೆ. ಪರಿಕಲ್ಪನೆ ಹಾಗೂ ಕಾರ್ಯಗಳ ವಿಚಾರದಲ್ಲಿ ಯಾವ ಯಾವ ರೀತಿಯ ಅರ್ಥವನ್ನು ಅದು ಕೊಡುತ್ತೆ, ಅದು ಯಾವ ಒಂದು ಲಕ್ಷಣಗಳನ್ನು ಹೊಂದಿರುತ್ತದೆ, ಅವುಗಳನ್ನು ನೋಡಿಕೊಂಡು ಇದರ ಒಂದು ಕಾರ್ಯವನ್ನು ನಮ್ಮ ಜೀವನದಲ್ಲಿ ಎಲ್ಲಿ ಅನ್ವಯಿಸಬೇಕು. ನಾಟಕಗಳು ಯಾವತ್ತಲ್ಲೂ ಮುಖದ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ಬೋದು. ಕಲೆಗಳನ್ನು ವೈಯಕ್ತಿಕ ಹಾಗೂ ಗುಂಪುಗಳಲ್ಲಿ ಕಲಿಯತಕ್ಕಂಥ ಒಂದು ಕೌಶಲ್ಯಗಳ ರೀತಿಯನ್ನು ಕೂಡ ನಾವು ನೋಡ್ಬೋದು. ಸಾಮಾನ್ಯವಾಗಿ ಈ ಕಲೆಗಳಲ್ಲಿ ಅತಿ ವಿಶಿಷ್ಟವಾಗಿರುತ್ತವೆ. ವೈಯಕ್ತಿಕವಾಗಿರ್ಬೋದು ಅಥವಾ ಗುಂಪು ಸಮೂಹದಿಂದ ಕೂಡಿರ್ತಕ್ಕಂಥ ಕಲೆಗಳನ್ನು ಅಥವಾ ಕೌಶಲ್ಯಗಳನ್ನು ನಾವು ಇಲ್ಲಿ ಗಮನಿಸ್ಬೋದು. ನಮಗೆ ಈ ನಾಟಕ ಮತ್ತು ಕಲೆಗಳ ಒಂದು ಪರಿಕಲ್ಪನೆ ಅರ್ಥಗರ್ಭಿತವಾಗಿ ನಾವು ತಿಳಿದುಕೊಂಡರೆ ಮಾತ್ರ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದೊಂದು ಕೌಶಲ್ಯಗಳನ್ನು ನಾವು ನೋಡಿದಾಗ ಆ ಕೌಶಲ್ಯಗಳು ಕಲೆಯ ಮೂಲಕ ಹೊರಗೆ ಬರುತ್ತೆ. ಅದನ್ನು ನಾವು ಇನ್ನೊಬ್ಬರಿಗೆ ತಿಳಿಯಪಡಿಸುವುದರ ಮುಖಾಂತರ ಸಮಾಜದ ಒಂದು ಅಭಿವೃದ್ಧಿಯನ್ನು ಮಾಡೋದ್ರ ಜೊತೆಗೆ ಇಡೀ ಒಂದು ಜೀವನದ ಸೌರತ್ವವನ್ನು, ಜ್ಞಾನಾತ್ಮಕ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮ ಒಂದು ಕೊಡುಗೆಯನ್ನು ನಾವು ನೀಡಬೇಕಾಗುತ್ತೆ. ನಾಟಕ ಎನ್ನುವುದು ಮನುಷ್ಯನ ಹಾವಭಾವಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವನ ಅಭಿನಯದ ಮುಖಾಂತರ ಒಂದು ವಿಷಯವನ್ನು ವ್ಯಕ್ತಪಡಿಸುವಂಥ ಪದ್ಧತಿ ಕೂಡ ಹಾಗೂ ಈ ಕಲೆಯು ಕೂಡ ಕೌಶಲ್ಯಗಳನ್ನು ಹೊಂದಿರತಕ್ಕಂಥ, ಸಾಮರ್ಥ್ಯಗಳನ್ನು ತೋರಿಸುವಂತಹ ಒಂದು ರೂಪ ಇದಾಗಿದೆ. ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದು ಯಾವ ರೀತಿಯಾಗಿ ನಾವು ಕಾರ್ಯರೂಪಕ್ಕೆ ತರಬಹುದು, ಶಿಕ್ಷಣದ ರೂಪದಲ್ಲಿ ಅದನ್ನು ನಾವು ಯಾವ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದರೆ ಭಾಳ ಉಪಯುಕ್ತವಾಗುತ್ತದೆ. ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವು ನಮ್ಮ ಸಾಧನೆಯ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನಾಟಕವು ಕಥೆಗಳನ್ನು ಹೇಳಲಿಕ್ಕೆ ನಾವು ಕಾಣಬಹುದು, ಭಾವನೆಗಳನ್ನು ತಿಳಿಸಲಿಕ್ಕೆ, ವ್ಯಕ್ತಪಡಿಸಲಿಕ್ಕೆ ನಾವು ಉಪಯೋಗ ಮಾಡ್ಕೋಬಹುದು. ಇದಲ್ಲದೆ ಸಾಮಾಜಿಕವಾಗಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿರ್ಬೋದು ಮತ್ತು ವೈಯಕ್ತಿಕ ಸಮಸ್ಯೆಗಳನ್ನು ಅನ್ವಯಿಸಲು ಸಂಭಾಷಣೆ, ಚಾಲನೆ ಮತ್ತು ಅಭಿವ್ಯಕ್ತಿ ಹಾಗೂ ಪ್ರದರ್ಶನಗಳನ್ನು ಬಳಸತಕ್ಕಂಥ ಕಲೆಯ ಒಂದು ರೂಪವಾಗಿದೆ. ಇವು ಅಂತರ್ಗತವಾಗಿ ಸಂವಾದಾತ್ಮಕವಾಗಿ ಭಾಗವಹಿಸುವುದು, ವಿಷಯ ಮತ್ತು ಪ್ರೇಕ್ಷಕರೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡ್ತವೆ. ಅದಕ್ಕೋಸ್ಕರ ನಾಟಕದ ಈ ಒಂದು ಅರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಹಳ ಉಪಯುಕ್ತ. ನಾಟಕದ ಒಂದು ಗುಣಲಕ್ಷಣಗಳನ್ನು ನೋಡಿದಾಗ ಯಾವ ಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಮುಂದೆ ಬರುವ ಒಂದು ಜೀವನದಕ್ಕೆ ಬಹಳ ಅನುಕೂಲ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ ಪಾತ್ರಾಭಿನಯ. ಪಾತ್ರಗಳು ಮತ್ತು ಸನ್ನಿವೇಶಗಳಿಗೆ ಜೀವ ತುಂಬಲು ನಟರು ಪಾತ್ರಗಳನ್ನು ವಹಿಸಿಕೊಂಡು ಮಾಡುವಂಥ ಒಂದು ಕಲೆಯ ಒಂದು ಲಕ್ಷಣವಾಗಿದೆ. ಸಂಭಾಷಣೆ ಹಾಗೂ ಕ್ರಿಯೆ. ವ್ಯಕ್ತಿಗಳ ನಡುವೆ ಸಂಭಾಷಣೆಯನ್ನು ಮಾತನಾಡುವುದರ ಜೊತೆಗೆ ನಾವು ತೋರಿಸಬೇಕಾಗುತ್ತದೆ. ಈ ಒಂದು ಲಕ್ಷಣವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ದೇಹ ಭಾಷೆ ಆಗಿರ್ಬೋದು ಅಥವಾ ಕಥೆಗಳನ್ನು ದೇಹದ ಭಾಷೆಯ ಮುಖಾಂತರ ನಿರೂಪಿಸಲು ಆಗಿರ್ಬೋದು, ಚಲನವಲನಗಳನ್ನು ಆ ಪಾತ್ರಾಭಿನಯದ ಮುಖಾಂತರ ತೋರಿಸುವುದಾಗಿರಲಿ, ಅದು ಜೀವನದ ಅನುಕರಣೆಯನ್ನು ನಾವು ಮಾಡ್ತೀವಿ. ವಿಷಯದ ಬಗ್ಗೆ ಅರ್ಥ ಮಾಡಿಕೊಂಡಾಗ ಅದನ್ನು ಮಾಡಪರಿಸುವ ಒಂದು ಅಭಿನಯವನ್ನು ನಾವು ಅಲ್ಲಿ ತೋರಿಸಬೇಕಾಗ್ತದೆ. ಅಂದಾಗ ಮಾತ್ರ ಈ ಜೀವನದ ಅನುಕರಣೆ ಏನಿದೆಯೋ ಅದು ನಿಜ ಜೀವನದ ಅನುಭವಗಳಾಗಿರ್ಬೋದು ಅಥವಾ ಭಾವನೆಗಳಾಗಿರ್ಬೋದು ಮತ್ತು ಸಂಬಂಧಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ರೂಪ. ಈ ರೂಪವೇ ಈ ಒಂದು ಮುಖ್ಯ ಲಕ್ಷಣವಾಗಿದೆ. ಸಹಯೋಗ ಅಂತ ನಾವು ಇನ್ನೊಂದು ಮುಖ್ಯ ಲಕ್ಷಣವನ್ನು ಕಂಡಾಗ ಆ ಸಹಯೋಗ ಏನು ಮಾಡುತ್ತಂದರೆ ನಿರ್ಮಾಣವನ್ನು ರಚಿಸಲು ನಟರು, ನಿರ್ದೇಶಕರು ಮತ್ತು ತಂತ್ರಜ್ಞರ ನಡುವೆ ಈ ನಾಟಕದ ರೂಪದಲ್ಲಿ ಬಂದುಬಿಡುತ್ತೆ. ಇದರ ಅಗತ್ಯ ಕೂಡ ಎಲ್ಲದಕ್ಕೂ ಇದೆ. ಅಭಿವೃದ್ಧಿಶೀಲ ಮಾಧ್ಯಮದಲ್ಲಿ ಧ್ವನಿಗಳಾಗಿರ್ಬೋದು ಅಥವಾ ಸನ್ನೆಗಳಾಗಿರ್ಬೋದು ಮತ್ತು ದೃಶ್ಯಗಳ ಮೂಲಕ ಕಲ್ಪನೆಗಳನ್ನು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ರೂಪವನ್ನು ನಾವಿಲ್ಲಿ ನೋಡಬಹುದು. ಹಾಗಾದರೆ ಈ ನಾಟಕದ ಮುಖ್ಯ ಲಕ್ಷಣಗಳನ್ನೇ ನಾವು ಎಲ್ಲ ರೀತಿಯಲ್ಲಿ ನೋಡಿದಾಗ ಪಾತ್ರಾಭಿನಯ ಇರ್ಬೋದು, ಸಂಭಾಷಣೆಯಾಗಿರ್ಬೋದು, ನಮ್ಮ ಮಾತನಾಡುವ ಕ್ರಿಯೆ ಆಗಿರ್ಬೋದು, ಜೀವನದ ಒಂದು ಅನುಕರಣೆಯಾಗಿರ್ಬೋದು, ಸಹಯೋಗವಾಗಿರ್ಬೋದು. ಹಾಗಾದರೆ ಅಭಿವೃದ್ಧಿಶೀಲ ಮಾಧ್ಯಮ ಕೂಡ ಒಂದು ವೇಳೆ
ಆ ಭಾಷೆಗಳು ಇಲ್ಲದೇ ಇದ್ದರೂ ಕೂಡ ಸನ್ನೆಗಳ ಮುಖಾಂತರ ನಾವು ಅರ್ಥವನ್ನು ಕೂಡ ಮಾಡುವಂಥ ಕಲೆ ಈ ನಾಟಕದ ರೂಪ ಆಗಿದೆ. ಅದೇ ರೀತಿಯಾಗಿ ಕಲೆಗಳಲ್ಲಿ ಒಂದು ವಿಭಿನ್ನ ಶೈಲಿಯ ಸಾಮರ್ಥ್ಯವನ್ನು ನಾವು ನೋಡ್ತೀವಿ. ಸೊ ಇಂಥ ಎಲ್ಲ ಲಕ್ಷಣಗಳನ್ನು ಹೊಂದಿರುವ ನಾಟಕ ಮತ್ತು ಕಲೆಗಳು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗಿರ್ತಾ ಇರ್ತದೆ. ಕಲೆಯು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಆ ಕಲೆ ಅಂತ ನಾವು ಅರ್ಥೈಸಿದಾಗ ಕಲೆ ಎಂಬುದು ಚಿತ್ರಕಲೆಯಾಗಿರ್ಬೋದು, ಶಿಲ್ಪಕಲೆಯಾಗಿರ್ಬೋದು, ಸಂಗೀತವಾಗಿರ್ಬೋದು, ಹಾಗಾದರೆ ನೃತ್ಯ ಆಗಿರ್ಬೋದು, ಸಾಹಿತ್ಯಿಕ ಯಾವುದೇ ಒಂದು ಇತ್ಯಾದಿ ಅಂಶಗಳನ್ನು ತಗೊಂಡಾಗ ಅದು ನಮಗೆ ಹೊಂದಿದಂತೆ ವಿವಿಧ ರೀತಿಯ ಸೃಜನಶೀಲ ಅಭ್ಯಾಸಗಳನ್ನು ಒಳಗೊಂಡಿರುವಂಥ ವಿಶಾಲ ಒಂದು ಪದವಾಗಿ ಕಲೆ ಬರುತ್ತದೆ. ಸೊ ಇದು ಒಂದು ಸ್ವಯಂ ಅಭಿವ್ಯಕ್ತಿಯಾಗಿ, ಸಾಂಸ್ಕೃತಿಕ ಪ್ರಾತಿನಿಧ್ಯವಾಗಿ ಮತ್ತು ಭಾವನಾತ್ಮಕ ಸಂವಹನಕ್ಕೆ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಸೊ ಅದಕ್ಕೋಸ್ಕರ ಕಲೆ ಕೂಡ ಬಹಳ ಮುಖ್ಯವಾದದ್ದು. ಹಾಗಾದರೆ ಕಲೆಯನ್ನು ನಾವು ಯಾವ ರೀತಿಯಾಗಿ ನಾವು ಗುರುತಿಸಿಕೊಳ್ಬೇಕು, ಯಾವ ರೀತಿಯ ಒಂದು ಲಕ್ಷಣಗಳನ್ನು ನಾವು ಕಂಡುಕೊಂಡ್ರೆ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ತೀವಿ. ಕಲೆಯ ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿ ಇದು ಸೌಂದರ್ಯದ ಮೌಲ್ಯವನ್ನು ತೋರಿಸಿಕೊಡ್ತಾರೆ. ಅಥವಾ ಒಂದು ಚಿತ್ರಣವನ್ನು ಬಿಡಿಸಿದಾಗ ಅದು ಚಿತ್ರವು ಎಲ್ಲ ಬಣ್ಣಗಳಿಂದ ಕೂಡಿರ್ಬೋದು, ರೇಖೆಗಳಿಂದ ಕೂಡಿರ್ಬೋದು. ಹಾಗಾದರೆ ಒಂದು ಸಂಪೂರ್ಣತೆಯನ್ನು ಒಳಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಚಿತ್ರವನ್ನು ನೀವು ಗಮನಿಸಿದಾಗ ಅದು ನಿಮಗೆ ಸ್ಪಷ್ಟವಾದ ಒಂದು ಸೌಂದರ್ಯದ ಮೌಲ್ಯವನ್ನು ಕೊಡಬಹುದು. ಉದಾಹರಣೆಗೆ ಒಂದು ನಿಸರ್ಗದ ಚಿತ್ರಣದಲ್ಲಿರ್ತಕ್ಕಂಥ ಒಂದು ದೃಶ್ಯವನ್ನು ನೋಡಿದಾಗ ಆ ಕಲೆಯ ಅದರ ಒಂದು ಸೌಂದರ್ಯ ಏನಿದೆಯೋ ಅಥವಾ ರೂಪ ಅಥವಾ ಭಾವನಾತ್ಮಕವಾಗಿ ನಾವು ಪ್ರಭಾವಕ್ಕೆ ಸಾಮಾನ್ಯವಾಗಿ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ. ಅಂದರೆ ಅದು ವೆರಿ ಗುಡ್ ಆಗಿರ್ಬೋದು, ಅತಿ ಉತ್ತಮವಾಗಿರ್ಬೋದು, ಅತ್ಯಾಕರ್ಷಕವಾಗಿದೆ ಅಂತ ಹೇಳ್ಬೋದು, ಗುಡ್ಡು, ವೆರಿ ಗುಡ್ಡು, ಎಕ್ಸಲೆಂಟ್, ಈ ರೀತಿ ಪದಗಳನ್ನು ನಾವು ಅಲ್ಲಿ ಬಳಸಬಹುದು. ಹೀಗೆ ಈ ಕಲೆಯ ಗುಣಲಕ್ಷಣಗಳಲ್ಲಿ ಇದು ಬಹಳ ಮಹತ್ವವಾಗಿತ್ತು. ಎರಡನೆಯದಾಗಿ ನಾವು ವಿಚಾರ ಮಾಡಬೇಕಂದ್ರೆ ಈ ಗುಣಲಕ್ಷಣಗಳಲ್ಲಿ ಸೃಜನಶೀಲತೆ ಅಂತೇಳಿ ಹೇಳ್ತೀವಿ. ಸೃಜನಶೀಲತೆ ಅಂತಂದಾಗ ಈ ಚಿಂತನೆ ಮತ್ತು ಆಚರಣೆಯಲ್ಲಿ ನಾವೀನ್ಯತೆ ಮತ್ತು ಸ್ವಂತಿಕೆಯನ್ನು ಪ್ರೋತ್ಸಾಹಿಸುವಂಥದ್ದು. ಮೂರನೆಯ ಒಂದು ಕಲೆಯ ಲಕ್ಷಣವನ್ನು ನಾವು ಗಮನಿಸಿದಾಗ ಇಲ್ಲಿ ಜಾಗತಿಕತೆ. ಆ ಚಿತ್ರವು ಕೂಡ ಜಗತ್ತಿಗೆ ಸಂಬಂಧಪಟ್ಟಂಥ ಅಥವಾ ವಿಶ್ವಸನೀಯತೆಯನ್ನು ಪಡೆದುಕೊಳ್ಳತಕ್ಕಂಥ ಚಿತ್ರಣವಾಗಿರ್ಬೋದು. ಆ ಕಲೆ ಆ ರೂಪದಲ್ಲಿ ಬರಬಹುದು. ಉದಾಹರಣೆಗಾಗಿ ಈಗ ಸಂಗೀತದಲ್ಲಿ ಒಬ್ಬ ವಿದೂಷಕ ತನ್ನ ಗಾನವನ್ನು ತನ್ನ ಸಮುದಾಯದ ಜೊತೆಗೆ ಹಂಚಿಕೊಳ್ಳದೆ ಇಡೀ ಜಗತ್ತಿನ ಜೊತೆಗೆ ಹೊಂದಿಕೊಂಡಾಗ ಅದು ಜಾಗತಿಕ ವಿಷಯವಾಗಿ ಬರುತ್ತದೆ. ಇಂಥ ಒಂದು ಕಲೆ ಅದು ನೃತ್ಯವಾಗಿರ್ಬೋದು, ಚಿತ್ರವಾಗಿರ್ಬೋದು, ಹಾಗೆ ನಾಟಕವಾಗಿರ್ಬೋದು, ಕಲೆಯ ರೂಪಗಳಲ್ಲಿ ಕೂಡ ನಾವು ಇಂಥ ಒಂದು ವಿಷಯವನ್ನು ಕಾಣ್ತೇವೆ. ಇಲ್ಲಿ ಜಾಗತಿಕ ಅಂತ ನಾವು ಹೇಳಿದಾಗ ನಮ್ಮ ಒಂದು ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶವನ್ನು ಮುರಿದು ಮುಂದೆ ಹೋಗುವಂಥ ಪ್ರಸಂಗ ಬರುತ್ತೆ. ಅಂದರೆ ಇಲ್ಲಿ ಸಾಂಸ್ಕೃತಿಕ ಮತ್ತು ಭಾಷಾ ಗಡಿಗಳನ್ನು ದಾಡುತ್ತೆ ಅಂತ ಹೇಳ್ಬೋದು. ಈಗ ನಾನು ಒಂದು ದೃಶ್ಯವನ್ನು ತೋರಿಸಿದಾಗ ಅದನ್ನು ನಾವು ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹಾಗೆ ಶ್ರೀಲಂಕಾ ಮುಂತಾದ ದೇಶಗಳಿಗೂ ಕೂಡ ಅದನ್ನು ದಾಟಿ ಮುಂದೆ ಹೋಗುವಂಥ ಸಂದರ್ಭ ಕೂಡ ಬರುತ್ತದೆ. ಯಾಕಂದರೆ ಅದರಲ್ಲಿ ಒಂದು ಒಳ್ಳೆಯ ಅಂಶ ಇದ್ದಾಗ ಮಾತ್ರ ಅದನ್ನು ನಾವು ಜಗತ್ತಿಗೆ ಕೂಡ ತಿಳಿಸ್ಕೊಡ್ಬೋದು. ಸೊ ಮುಂದೆ ನಾವು ವ್ಯಕ್ತಿನಿಷ್ಠತೆ ಎಂಬ ಒಂದು ಲಕ್ಷಣವನ್ನು ನೋಡಿದಾಗ ಕಲೆಯಲ್ಲಿ ಅದು ವೈಯಕ್ತಿಕ ದೃಷ್ಟಿಕೋನಗಳನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಅನುಭವಗಳ ಆಧಾರದ ಮೇಲೆ ಕಲೆಯನ್ನು ವಿಭಿನ್ನವಾಗಿ ಅರ್ಥೈಸ್ತೀವಿ ನಾವು. ಸೊ ಆ ಕಲೆ ಬೇರೆ ಬೇರೆ ರೂಪಗಳಲ್ಲೂ ಕೂಡ ನಾವು ನೋಡ್ಬೋದು. ಮಾಧ್ಯಮಗಳ ಒಂದು ವೈವಿಧ್ಯತೆ ಅನ್ನೋ ಒಂದು ಅಂಶವನ್ನು ಕಂಡಾಗ ಇದು ಕೂಡ ಮುಖ್ಯವಾದಂಥ ಒಂದು ಲಕ್ಷಣವಾಗಿದೆ. ಹಾಗಾದರೆ ಪ್ರದರ್ಶನ ಕಲೆಗಳಾಗಿರತಕ್ಕಂಥದ್ದು ಸಂಗೀತ ಮತ್ತು ನೃತ್ಯಗಳನ್ನು ನೋಡ್ತೀವಿ. ಅದರ ಜೊತೆಗೆ ಸಾಹಿತ್ಯಿಕ ಕಲೆಗಳಾಗಿರ್ಬೋದು ಅಥವಾ ಕವನ ಕಥೆ ಹೇಳುವಿಕೆಗಳಾಗಿರ್ಬೋದು ಒಳಗೊಂಡಿರುವಂಥದ್ದನ್ನು ನಾವು ಈ ಲಕ್ಷಣಗಳಲ್ಲಿ ಕಾಣ್ತೀವಿ. ಸೊ ಹೀಗೆ ಈ ಎಲ್ಲ ಲಕ್ಷಣಗಳು ಕಲೆಗೆ ಒಂದು ಆಧಾರವನ್ನು ಒದಗಿಸಿಕೊಡ್ತವೆ. ಆ ಆಧಾರದ ಮೇಲೆ ಮುಖ್ಯವಾದ ಕಲೆಯನ್ನು ಕೂಡ ನಾವು ನೋಡ್ತೀವಿ. ಆ ಸಾಮರ್ಥ್ಯವನ್ನು ತೆಗೊಳ್ಳುವಂಥ ಸಂದರ್ಭದಲ್ಲಿ ಅದರ ಕಾರ್ಯಗಳು ಯಾವ ಒಂದು ಪ್ರದೇಶದಲ್ಲಿ ಅಥವಾ ಯಾವ ಒಂದು ಅಡಿಯಲ್ಲಿ ಬರುತ್ತದೆ ಅನ್ನೋದನ್ನು ನೋಡೋಣ. ದ ಫಂಕ್ಷನ್ಸ್ ಆಫ್ ಡ್ರಾಮಾ ಆ್ಯಂಡ್ ಆರ್ಟ್ ಅಂತ ನಾವು ಹೇಳಿದಾಗ ಇದರಲ್ಲಿ ಮೊದಲನೇದಾಗಿ ಬರುವಂಥದ್ದು ನಾಟಕ ಮತ್ತು ಕಲೆಯು ಹೆಚ್ಚು ಈ ಶೈಕ್ಷಣಿಕ ಕಾರ್ಯಗಳಿಗೆ ಸಂಬಂಧಪಟ್ಟಿದೆ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಕಲಿಯುವಂಥದ್ದು, ಕಲಿಕೆ ಅಂತ ಒಂದು ಸಂದರ್ಭ ಬಂದಾಗ ಅದನ್ನು ನಾವು ಒಬ್ಬರಿಂದ ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡಾಗ ಅದರ ಒಂದು ಸಂವಹನ ಪ್ರಕ್ರಿಯೆಯಲ್ಲಿ ಕಲಿಕೆ ಬಹಳ ಮುಖ್ಯವಾದದ್ದು. ಇದನ್ನು ನಾವು ಈ ಶೈಕ್ಷಣಿಕ ಕಾರ್ಯಗಳೊಂದಿಗೆ ನೋಡ್ತೀವಿ. ಮೊದಲನೇದಾಗಿ ನಾಟಕ ಮತ್ತು ಕಲೆಯ ಶೈಕ್ಷಣಿಕಗಳನ್ನು ತೆಗೆದುಕೊಂಡಾಗ ವಿದ್ಯಾರ್ಥಿಗಳಿಂದ ಅರಿವಿನ ಭಾವ ಆಗಿರ್ಬೋದು, ಭಾವನಾತ್ಮಕ ಸಾಮಾಜಿಕ ಬೆಳವಣಿಗೆಯನ್ನು ಇದು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಕಲೆ ಅರ್ಥ ಆಗಬೇಕು ಅಂತಂದರೆ ಶಿಕ್ಷಣ ಮುಖೇನನೇ ಅದನ್ನು ನಾವು ಇಲ್ಲಿ ಕಾಣ್ತೀವಿ. ಪಠ್ಯಕ್ರಮದಲ್ಲಿ ಅಥವಾ ಅದರ ಒಂದು ಅಳವಡಿಕೆಯಾಗಿರ್ಬೋದು ಅಥವಾ ನಾವು ಏಕೀಕರಣವನ್ನು ನೋಡ್ತೀವಿ. ಹೆಚ್ಚು ತೊಡಗಿಸಿಕೊಳ್ಳತಕ್ಕಂಥ ಹಾಗೂ ಸಮಗ್ರ ಕಲಿಕೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ಈ ಶಿಕ್ಷಣದ ಕ್ಷೇತ್ರ.
ಮುಂದುವರಿಯುವಂಥ ಸಂದರ್ಭನ ಇಲ್ಲಿ ನಾವು ಕಾಣ್ತೀವಿ. ಅರಿವಿನ ಒಂದು ಅಭಿವೃದ್ಧಿಯನ್ನು ಈ ಶೈಕ್ಷಣಿಕ ಕಾರ್ಯಗಳಲ್ಲಿ ನೋಡ್ತೀವಿ. ಏನಂತಂದರೆ ಜ್ಞಾನವನ್ನು ಹೆಚ್ಚಿಸುವುದ್ರ ಜೊತೆಗೆ ನಾವೇನು ಸಂಸ್ಕೃತೀಕರಣ ಅಂತ ಹೇಳಿದ್ವಿ, ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಗೆ ಹೇಗೆ ಎಲ್ಲ ಜ್ಞಾನಗಳನ್ನು ತೆಗೆದುಕೊಂಡು ಹೋಗ್ತೋ ಹಾಗೆ ಈ ಒಂದು ಸಾಮರ್ಥ್ಯಗಳಿಂದ ಕಲೆಗಳ ಮುಖಾಂತರ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಹೋಗಲಿಕ್ಕೆ ಅದು ಮಾಡಿಕೊಡ್ತಾರೆ. ಹೀಗೆ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಿದಾಗ ಮಾತ್ರ ಅದು ಮುಂದೆ ಹೋಗುತ್ತೆ. ಆ ಚಿಂತನೆಗೆ ನಾವು ಕಾರ್ಯವನ್ನು ಮಾಡಲಿಲ್ಲ ಅಂತಂದರೆ ಅದು ಅಲ್ಲೇ ನಿಂತುಕೊಳ್ಳುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಪಾತ್ರಗಳು ಅಥವಾ ಕಥಾವಸ್ತುಗಳು ಅಥವಾ ಕಲಾತ್ಮಕ ಕೃತಿಗಳನ್ನು ಅರ್ಥೈಸಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವುದರ ಮೂಲಕ ಮತ್ತು ನಾಟಕ ಮತ್ತು ಕಲೆಯನ್ನು ವಿಶ್ಲೇಷಣಾತ್ಮಕವಾಗಿ ಚಿಂತನೆ ಮಾಡಲು ಈ ಶೈಕ್ಷಣಿಕ ಕಾರ್ಯಕ್ರಮಗಳು ಹೆಚ್ಚು ನಮಗೆ ಪಾತ್ರವಹಿಸ್ತವೆ. ವಿಮರ್ಶಾತ್ಮಕವಾದ ಚಿಂತನೆಯನ್ನು ಮಾಡುವಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳೇನಿದ್ದಾವೆ ಅವುಗೆ ನಮಗೆ ಬಹಳ ಸಹಾಯವನ್ನು ಮಾಡ್ತವೆ. ಅಂದರೆ ಇಲ್ಲಿ ಸೃಜನಶೀಲ ಚಟುವಟಿಕೆಗಳು ಏನಿದ್ದಾವೆ, ವಿದ್ಯಾರ್ಥಿಗಳು ಆ ಬುದ್ಧಿಮತ್ತೆಯನ್ನು ಪ್ರಯೋಗಿಸ್ಬೋದು ಅಥವಾ ಪ್ರಯೋಗವನ್ನು ಮಾಡ್ಬೋದು ಮತ್ತು ನವೀನ ಪರಿಹಾರಗಳನ್ನು ಹುಡುಕ್ತಕ್ಕಂಥ ಒಂದು ಸನ್ನಿವೇಶವನ್ನು ಇಲ್ಲಿ ನಾವು ರಚನೆ ಮಾಡ್ಕೋಬೋದು. ನಾವು ಗಣಿತದ ಸಂಖ್ಯೆ ಪರಿಕಲ್ಪನಾ ಕಲೆಯನ್ನು ನಾವೇನು ಹೇಳ್ತೀವಿ, ಪರಿಕಲ್ಪನಾ ಕಲೆ ಕೂಡ ಅಮೂರ್ತ ಮತ್ತು ಸಂಕೀರ್ಣ ವಿಚಾರಗಳನ್ನು ದೃಷ್ಟಿಗೋಚರವಾಗಿ ಅಥವಾ ನಾಟಕೀಕರಣದ ಒಂದು ಮೂಲಕ ಒಂದು ಪ್ರಸ್ತುತಪಡಿಸಿದಾಗ ಅರ್ಥ ಮಾಡಿಕೊಳ್ಳಲು ಬಹಳ ಸುಲಭವಾಗ್ತದೆ. ಒಳ್ಳೆಯ ಉದಾಹರಣೆ ಅಂತಂದರೆ ನಮ್ಮ ಸೌರಮಂಡಲದಲ್ಲಿರತಕ್ಕಂತಹ ಗ್ರಹಗಳ ಬಗ್ಗೆ ವಿಚಾರ ಮಾಡಿದಾಗ, ಗ್ರಹಗಳು ಎಷ್ಟಿದ್ದಾವೆ ಅಂತಂದರೆ ನಮ್ಮ ಕಣ್ಣ ಮುಂದೆ ಅಥವಾ ಸಂಶೋಧನೆ ಮೂಲಕ 8ಕ್ಕೆ ಬಂದು ನಿಂತಿರ್ಬೋದು. ಯಾಕಂತಂದರೆ ಅದನ್ನು ನಾವು ಯಾವ ಒಂದು ಆಧಾರದ ಮೇಲೆ ನಾವು ಗ್ರಹಗಳನ್ನು ನೋಡಬಹುದು ಅಂತಂದಾಗ ಅದರದೇ ಆದಂಥ ಒಂದು ಲಕ್ಷಣಗಳಿದ್ದಾವೆ. ಆ ಲಕ್ಷಣಗಳನ್ನು ಆಧರಿಸಿದರೆ ಮಾತ್ರ ನಾವು ಗ್ರಹಗಳಂತನ ಕರಿತೀವಿ. ನಾನು ಹೇಳಬೇಕಾದದ್ದು ಗ್ರಹಗಳ ಒಂದು ಚಿತ್ರಣವನ್ನು ಬಿಡಿಸುವ ಸಂದರ್ಭದಲ್ಲಿ ಎರಡನೆಯ ಮುಖ್ಯವಾಗಿ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಅಥವಾ ಶೈಕ್ಷಣಿಕ ಒಂದು ಕಾರ್ಯಗಳಲ್ಲಿ ನೋಡಬೇಕಾದಂದರೆ ಸ್ಮರಣ ಶಕ್ತಿಯನ್ನು ಹೆಚ್ಚುವುದರಲ್ಲಿ ಸಂದೇಹವಿಲ್ಲ. ಮೆಮೊರಿ ಒಂದು ಡೆವಲಪ್ಮೆಂಟ್ ಏನಿದೆಯಲ್ಲ, ವಿಕಾಸ ಏನಿದೆಯಲ್ಲ, ಅದು ಹಾಗೇ ಆಗುತ್ತೆ. ಹಾಗೆ ಧಾರಣ ಶಕ್ತಿಯನ್ನು ಕೂಡ ಇದು ಹೆಚ್ಚುವುದರಲ್ಲಿ ಸಂದೇಹವಿಲ್ಲ. ಸಕ್ರಿಯ ಮತ್ತು ಧಾರಣ ಶಕ್ತಿಯನ್ನು ಹೆಚ್ಚುವುದರೊಳಗಡೆ ನಾವು ಮೊದಲನೇದಾಗಿ ಯಾವಾಗ ನಾವು ಅಲ್ಲಿ ಪಾಲ್ಗೊಳ್ಳುವಿಕೆಯನ್ನು ಮಾಡ್ತೀವಿ, ಬುದ್ಧಿಯಲ್ಲಿ ಯೋಚನೆಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ನಾಟಕಗಳು ಮತ್ತು ಕಲೆಗಳು ವಿಶೇಷವಾಗಿ ಭಾಗವಹಿಸುವಿಕೆಯನ್ನು ಒಳಗೊಂಡಿರ್ತವೆ. ಇದು ಪರಿಕಲ್ಪನೆಗಳ ಧಾರಣ ಮತ್ತು ತಿಳುವಳಿಕೆಯನ್ನು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಈ ಎರಡನೆಯದಾಗಿ ಸ್ಮರಣ ಶಕ್ತಿ ಮತ್ತು ಧಾರಣ ಶಕ್ತಿಯಲ್ಲಿ ಕತೆ ಹೇಳುವಿಕೆ ಕೂಡ ಅಷ್ಟೇ ಮುಖ್ಯವಾದದ್ದು. ಕತೆಗಳ ಮೂಲಕ ನಾವು ಮಕ್ಕಳಿಗೆ ಪಾಠಗಳನ್ನು ಮಾಡಿದರೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ವಿಷಯಗಳೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕಿಸಲು ಸಹಾಯ ಮಾಡುವ ಒಂದು ನಿರೂಪಣೆಗಳನ್ನು ಕೂಡ ಅಥವಾ ನಾಟಕಗಳನ್ನು ಕೂಡ ಇಲ್ಲಿ ಬಳಸ್ಬೋದು. ಅದು ಬಹಳ ನಮಗೆ ನೆನಪಿಟ್ಟುಕೊಳ್ಳಲಿಕ್ಕೆ ಬಹಳ ಅವಕಾಶವನ್ನು ಮಾಡಿಕೊಡುವಂಥದ್ದು. ಮೂರನೇದಾಗಿ ನೋಡಿದಾಗ ಶೈಕ್ಷಣಿಕ ಕಾರ್ಯಗಳಲ್ಲಿ ಬಹು ಸಂವೇದನಾ ಕಲಿಕೆ ಅಂತ ನಾವು ಹೇಳ್ಬೋದು. ಈ ಬಹು ಸಂವೇದನಾ ಕಲಿಕೆಯಲ್ಲಿ ಹೇಗೆ ಬರುತ್ತೆ ಅಂತಂದರೆ ನಾಟಕ ಮತ್ತು ಕಲೆಗಳು ನಮ್ಮ ಇಂದ್ರಿಯಗಳನ್ನು ದೃಶ್ಯ ಮತ್ತು ಶ್ರವಣೇಂದ್ರಿಯ ಕ್ಯಾನಸ್ಥೆಟಿಕ್ ಅಂತೇಳಿ ನಾವೇನು ಹೇಳ್ತೀವಿ, ವೈವಿಧ್ಯಮಯವಾದ ಒಂದು ಕಲಿಕೆಯ ಆದ್ಯತೆಗಳನ್ನು ಕೂಡ ಇದು ಬಹು ಸಂವೇದನಾ ಕಲಿಕೆ ನಮಗೆ ದೊರಕಿಸಿಕೊಡ್ತಾರೆ. ಅಂಶದಲ್ಲಿ ನಾವು ನೋಡಿದಾಗ ಅದು ದೃಶ್ಯ ಮಾಧ್ಯಮದಲ್ಲಿ ಕಲಿಯುವರಾಗಿರ್ಬೋದು, ಚಿತ್ರಕಲೆ ಅಥವಾ ರೇಖಾಚಿತ್ರಗಳಿಂದ ಪ್ರಯೋಜನ ಪಡೆಯತಕ್ಕಂಥ ಸಂದರ್ಭವಾಗಿರ್ಬೋದು, ದೃಶ್ಯ ಮಾಧ್ಯಮದಲ್ಲಿರ್ಬೋದು, ಶ್ರವಣ ಮಾಧ್ಯಮದಲ್ಲಿ ಈ ಸಂಗೀತ ಸಂಭಾಷಣೆಗಳನ್ನು ಮತ್ತು ನಾಟಕಗಳಲ್ಲಿನ ಧ್ವನಿ ಪರಿಣಾಮಗಳಿಂದ ಲಾಭವೂ ಕೂಡ ವಿದ್ಯಾರ್ಥಿಗಳಿಗೆ ಆಗುತ್ತೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಯಾಕಂತಂದರೆ ನೋಡಿ ಕಲಿ, ಆಡಿ ಕಲಿ, ಮಾಡಿ ಕಲಿ ಅನ್ನುವ ಒಂದು ಈ ಹೇಳಿಕೆ ಮುಖಾಂತರ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಯನ್ನು ಗೊಳಿಸಲಿಕ್ಕೆ ಈ ಒಂದು ಕಲಿಕೆ ಬಹಳ ಉಪಯುಕ್ತ ಅಂತ ನಾವು ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ಬಹು ಸಂವೇದನಾ ಕಲಿಕೆಯಲ್ಲಿ ಚಟುವಟಿಕೆ ಮೂಲಕ ಕಲಿಯುವುದು ಕೂಡ ಅಷ್ಟೇ ಮುಖ್ಯವಾದದ್ದು. ಅದನ್ನು ನಾವು ಈ ನಟನೆ ಮುಖಾಂತರ ಅಥವಾ ಶಿಲ್ಪಕಲೆ ಮೂಲಕ ಕಲಿಯುವಂಥ ಒಂದು ಉದಾಹರಣೆಯನ್ನು ಕೊಡಬಹುದು. ಈಗ ಮಣ್ಣಿನಿಂದ ಮಾಡುವಂಥ ಬಸವಣ್ಣನನ್ನು ಹೇಗೆ ನಾವು ಮೂರ್ತಿ ಮಾಡ್ತೀವೋ ಅಥವಾ ಕಲ್ಲಿನಿಂದ ಶಿವಲಿಂಗವನ್ನು ಹೇಗೆ ನಾವು ಅದನ್ನು ಶಿಲ್ಪಕಲೆಗೆ ತಂದು ಒಂದು ಮೂರ್ತಿಯಾಗಿ ಮಾಡ್ತೀವೋ, ಕಲೆಯರಿಗೆ ಇಲ್ಲಿ ಬೆಲೆ ಇರುವುದು ಬಹಳ ಅತಿ ಮುಖ್ಯ. ಅದನ್ನು ನಾವು ಒಂದು ರೂಪವಾಗಿ ಪರಿವರ್ತಿಸಿದಾಗ ಅದಕ್ಕೆ ಒಂದು ಬೆಲೆ ಬರುತ್ತೆ. ಈ ಸೃಜನಶೀಲತೆ, ಕ್ರಿಯೇಟಿವಿಟಿ ಅಂತ ನಾವೇನು ಹೇಳ್ತೀವಿ ಮತ್ತು ನಾವೀನ್ಯತೆ ಬಹಳ ಮುಖ್ಯವಾದದ್ದು. ಪೆಟ್ಟಿಗೆಯ ಹೊರಗೆ ನಾವು ಯೋಚಿಸಲು ಮಾಡಬೇಕಾಗುತ್ತೆ. ಹೊಸ ಆಲೋಚನೆಗಳನ್ನು ಅಥವಾ ಅನ್ವೇಷಿಸಲು ಮತ್ತು ತಮ್ಮನ್ನು ಅನನ್ಯವಾಗಿ ವ್ಯಕ್ತಪಡಿಸಲು ಪ್ರೋತ್ಸಾಹಿಸತಕ್ಕಂಥದ್ದು. ಇಲ್ಲಿ ಸಂಬಂಧವಿಲ್ಲದ ಪರಿಕರಗಳನ್ನು ಲಿಂಕ್ ಮಾಡಲು ಮತ್ತು ನೈಜ ಪ್ರಪಂಚದ ಸನ್ನಿವೇಶಗಳಲ್ಲಿ ಅವುಗಳನ್ನು ನವೀನವಾಗಿ ಅನ್ವಯಿಸಲು ಸಹಾಯ ಮಾಡುತ್ತದೆ. ಅಂತರ್ಶಿಸ್ತೀಯ ಕಲಿಕೆಯನ್ನು ನಾವು ನೋಡ್ತೀವಿ. ಈ ಅಂತರ್ಶಿಸ್ತೀಯ ಕಲಿಕೆಯಲ್ಲಿ ನಾವು ನಾಟಕ ಮತ್ತು ಕಲೆಯ ವಿವಿಧ ವಿಷಯಗಳ ಒಂದು ಸೇತುವೆಯನ್ನು ನೋಡಿದಾಗ ಶಿಕ್ಷಣವನ್ನು ಹೆಚ್ಚು ಪರಸ್ಪರ ಮತ್ತು ಸಮಗ್ರವಾಗಿ ಅಧ್ಯಯನ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಒಂದು ಅಥವಾ 2 ಅಥವಾ 3 ಹಾಗೆ 4 ಈ ಅಂಕೆಗಳ ಮುಖಾಂತರ ಚಿತ್ರಗಳನ್ನು ಬಿಡಿಸುವುದರಲ್ಲಿ
ಒಂದು ನವೀನತೆಯನ್ನು ತೋರಿಸಿದರೆ ಅದು ಮಕ್ಕಳಿಗೆ ಆಕರ್ಷಿತವಾಗಿ ಕಾಣ್ತದೆ. ಆರನೆಯ ಒಂದು ಅಂಶವನ್ನು ನೋಡಿದಾಗ ಈ ಶೈಕ್ಷಣಿಕ ಕಾರ್ಯಗಳಲ್ಲಿ ಭಾವನಾತ್ಮಕ ಮತ್ತು ಸಾಮಾಜಿಕ ಬುದ್ಧಿವಂತಿಕೆಯನ್ನು ಬೆಳೆಸುವಂಥದ್ದು, ಅದಕ್ಕೆ ಕೂಡ ಈ ಕಾರ್ಯ ಬಹಳ ಮುಖ್ಯವಾದಂಥದ್ದು. ವಿದ್ಯಾರ್ಥಿಗಳು ಇವತ್ತಿನ ಮಕ್ಕಳು ನಾಳಿನ ನಾಗರಿಕರಾಗಿರ್ತಾಳೆ, ನಾಳಿನ ಅವರ ಸ್ಥಾನಮಾನಗಳು ಬೇರೆಯಾಗಿರ್ತವೆ. ಆ ಸ್ಟ್ರೀಮ್ ಅಂತ ನಾವೇನು ಹೇಳ್ತೀವಿ, ಸ್ಟ್ರೀಮ್ ಅಂತ ತಗೊಂಡಾಗ ಮುಂದೆ ಅವರವರ ಒಂದು ಸ್ಥಾನವನ್ನು ಗುರುತಿಸಬಹುದು. ಇಲ್ಲಿ ವಿದ್ಯಾರ್ಥಿಗಳು ವಿಭಿನ್ನ ದೃಷ್ಟಿಕೋನಗಳನ್ನು ಅನುಭವಿಸಲು ಅವಕಾಶ ನೀಡುವ ಮೂಲಕ ಕಲೆ ಮತ್ತು ನಾಟಕವು ಬಹಳ ಅವರಿಗೆ ಸಹಾನುಭೂತಿಯನ್ನು ಮತ್ತು ಭಾವನಾತ್ಮಕ ಅರಿವನ್ನು ತಮ್ಮಲ್ಲಿ ಮೂಡಿಸ್ತವೆ. ಏಳನೆಯದಾಗಿ ನೋಡಿದಾಗ ಸಂವಹನದ ಕೌಶಲ್ಯಗಳನ್ನು ಇದು ನಿರ್ಮಿಸ್ತದೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇದರಲ್ಲಿ ಕೂಡ ನಾಟಕವು ಸಂಭಾಷಣೆ ಅಥವಾ ವಿತರಣೆ, ದೇಹ ಭಾಷಾ ಮತ್ತು ಅಭಿವ್ಯಕ್ತಿಯ ಮೂಲಕ ಮೌಖಿಕ ಮತ್ತು ಅಮೌಖಿಕ ಸಂವಹನವನ್ನು ಒತ್ತಿ ಹೇಳುವಂಥದ್ದು. ಸಂವಹನದ ಕೌಶಲ್ಯಗಳಲ್ಲಿ ಆಲೋಚನೆಗಳು ಮತ್ತು ಭಾವನೆಗಳನ್ನು ದೃಷ್ಟಿಗೋಚರವಾಗಿ ಸಂವಹನ ಮಾಡಲು ಅನುವು ಮಾಡಿಕೊಡ್ತಾರೆ. ಅವರ ಒಂದು ಅಭಿಪ್ರಾಯದ ಅಂಶಗಳನ್ನು, ಅಭಿವ್ಯಕ್ತಿಯ ವಿಧಾನಗಳನ್ನು ವಿವರಿಸ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣಬಹುದು. ಎಂಟನೇದಾಗಿ ಸಹಕಾರವನ್ನು ಕೂಡ ಈ ಕಲೆ ಮತ್ತು ನಾಟಕಗಳು ನಾವು ಶೈಕ್ಷಣಿಕ ಕಾರ್ಯದಲ್ಲಿ ಗುರುತಿಸಬಹುದು. ಇದರ ಜೊತೆಗೆ ಕಲೆ ಮತ್ತು ನಾಟಕದಲ್ಲಿನ ಗುಂಪು ಯೋಜನೆಗಳು ಅಥವಾ ತಂಡದ ಏನು ಕೆಲಸ ಇದೆ, ಸಮಾಲೋಚನೆ ಮತ್ತು ಹಂಚಿಕೆ ಜವಾಬ್ದಾರಿಯನ್ನು ಕೂಡ ಆ ಪ್ರಬುದ್ಧತೆ ಮೌಲ್ಯ ಕೂಡ ಆಳವಾಗಿರುವುದರಿಂದ ಹೆಚ್ಚು ನಮಗೆ ಸಹಾಯವಾಗ್ತದೆ ಅಂಥೇಳಿ ಹೇಳ್ಬೋದು. ಹಾಗಾದರೆ ಈಗಿನ ಒಂದು ಆಧುನಿಕ ಶಿಕ್ಷಣದಲ್ಲಿ ನಾಟಕ ಮತ್ತು ಕಲೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ಈಗ ನೋಡೋಣ. 21ನೇ ಶತಮಾನದಲ್ಲಿ ಕೌಶಲ್ಯಗಳನ್ನು ಇವು ಬೆಂಬಲಿಸ್ತವೆ. ವಿಮರ್ಶಾತ್ಮಕ ಚಿಂತನೆ ಆಗಿರ್ಬೋದು ಅಥವಾ ಸೃಜನಶೀಲತೆ ಆಗಿರ್ಬೋದು, ಕಲೆಯಲ್ಲಿ ಸಹಯೋಗ ಮತ್ತು ಸಂವಹನವನ್ನು ಅದು ಪ್ರೋತ್ಸಾಹವನ್ನು ಮಾಡ್ತದೆ. ವಿದ್ಯಾರ್ಥಿಗಳು ಈ ಪ್ರೋತ್ಸಾಹದ ಜೊತೆಗೆ ತಮ್ಮ ಸಾಮರ್ಥ್ಯಗಳ ಅರಿವನ್ನು ಕೂಡ ತಿಳಿಸಿಕೊಳ್ಬೋದು. ವಿಭಿನ್ನ ಕಲಿಕಾ ಸಾಮರ್ಥ್ಯಗಳನ್ನು ಒಳಗೊಂಡಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ಸಾಧನೆ ಮಾಡಲು ಸಮಾನ ಅವಕಾಶಗಳನ್ನು ಇದು ಕಲಿಸಿಕೊಡ್ತಾರೆ. ಅವನ ಸಾಧನೆಗಳು ಬೇರೆ ಬೇರೆಯಾಗಲಿಕ್ಕೆ ಕಾರಣವೂ ಕೂಡ ಇದು ಒಂದಾಗಿದೆ. ಜೀವಮಾನದ ಒಂದು ಪರ್ಯಂತರ ಕಲಿಕೆಯನ್ನು ಕೂಡ ಇದು ಪ್ರೋತ್ಸಾಹಿಸಿದೆ ಅಂತ ಹೇಳಿ ಮುಖ್ಯ ಅಂಶವಾಗಿ ಹೇಳಬಹುದು. ಅಂದರೆ ಇಲ್ಲಿ ಈ ತೊಡಗಿಸಿಕೊಳ್ಳುವ ಒಂದು ಆನಂದದಾಯಕವಾಗಿರ್ತಕ್ಕಂಥ ಅನುಭವಗಳ ಮೂಲಕ ಕಲಿಕೆಯ ಒಂದು ಪ್ರೀತಿಯನ್ನು ನಾವು ಇಲ್ಲಿ ಕಾಣಬಹುದು. ನಾಟಕ ಮತ್ತು ಕಲೆಯ ಎರಡನೇ ಮುಖ್ಯವಾದ ಒಂದು ಕಾರ್ಯ ಏನಂತಂದರೆ ಅದು ಭಾವನಾತ್ಮಕ ಮತ್ತು ಮಾನಸಿಕ ಕಾರ್ಯಗಳಂತೇಳಿ ನಾವು ಹೇಳ್ಬೋದು. ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಬೆಂಬಲಿಸುವಲ್ಲಿ ಈ ನಾಟಕ ಮತ್ತು ಕಲೆಗಳು ನಿರ್ಣಾಯಕವನ್ನು ಪಾತ್ರವನ್ನು ವಹಿಸ್ತವೆ ಅಂತ ಹೇಳಿ ಇಲ್ಲಿ ತಿಳಿಯಬಹುದು. ಭಾವನಾತ್ಮಕ ಒಂದು ಮಾನಸಿಕ ಕಾರ್ಯಗಳಲ್ಲಿ ಒಳಹೊಕ್ಕಿ ನೋಡಿದಾಗ ಅದು ನಾವು ವಿಚಾರವಾಗಿ ಒಂದೊಂದು ಅಂಶವನ್ನು ತಿಳಿಸಿಕೊಡ್ಬೋದು. ಅದು ಭಾವನಾತ್ಮಕವಾಗಿ ಅಭಿವ್ಯಕ್ತಿಯನ್ನು ಒಳಗೊಂಡಿದ್ದು, ಅದರಲ್ಲಿ ನಾವು ಭಾವನೆಗಳಿಗೆ ಹೊರದಾರಿಯನ್ನು ನೋಡಬಹುದು. ಮೌಖಿಕವಾಗಿ ಹೇಳಲು ಕಷ್ಟಕರವಾದ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಲು ವ್ಯಕ್ತಿಗಳಿಗೆ ನಾಟಕ ಮತ್ತು ಕಲೆ ಸುರಕ್ಷಿತ ಒಂದು ಸ್ಥಳವನ್ನು ಒದಗಿಸ್ತಾರೆ. ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ವ್ಯಕ್ತಿಗಳು ಸಂಕೀರ್ಣ ಭಾವನೆಗಳನ್ನು ಗುರುತಿಸಿ ಎಲ್ಲಿದೆಯೋ ಅಲ್ಲಿ ಮತ್ತು ಅವುಗಳನ್ನು ಪ್ರಕ್ರಿಯೆಗೊಳಿಸಬೇಕು. ಅಂದಾಗ ಮಾತ್ರ ಆದರೂ ಸಹಾಯ ಮಾಡ್ತಕ್ಕಂಥ ಕಾರ್ಯವನ್ನು ಇದು ಮಾಡ್ತಾರೆ. ಸ್ವಯಂ ಅರಿವು ಮತ್ತು ಭಾವನಾತ್ಮಕ ಸ್ಪಷ್ಟತೆಯನ್ನು ಇದು ನಮಗೆ ಉತ್ತೇಜನ ಮಾಡ್ತದೆ ಅಂಥೇಳಿ ಸ್ಪಷ್ಟವಾಗಿ ನಾವು ಹೇಳಬಹುದು. ಈ ಭಾವನಾತ್ಮಕ ಮತ್ತು ಈ ಮಾನಸಿಕ ಕಾರ್ಯಗಳಲ್ಲಿ ನೋಡಿದಾಗ ಇಲ್ಲಿ ಈ ಚಿಕಿತ್ಸಕ ಪರಿಣಾಮ ಎನ್ನುವುದು ಎಷ್ಟು ಅಂಶ ಮುಖ್ಯವಾಗಿದೆ ಅಂತಂದರೆ, ಚಿತ್ರಕಲೆ, ನಟನೆ ಅಥವಾ ನೃತ್ಯದಂಥ ಸೃಜನಶೀಲ ಅಭ್ಯಾಸಗಳು ಮನಸ್ಸನ್ನು ಕೇಂದ್ರೀಕರಿಸತಕ್ಕಂಥ ಮೂಲಕ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರೆಷರ್ ಏನಿದೆ ಅಥವಾ ಒತ್ತಡ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಅದರ ಜೊತೆಗೆ ಮೈಂಡ್ಫುಲ್ನೆಸ್ ಅಂತ ನಾವು ಎರಡನೇ ಪಾಯಿಂಟನ್ನು ನೋಡಿದಾಗ, ಸೃಜನಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳ ಮೂಲಕ ಪ್ರಸ್ತುತ ಕ್ಷಣದಲ್ಲಿ ಏನು ನಡೀತಾ ಇರ್ತದೋ ಅದನ್ನು ತೊಡಗಿಸಿಕೊಳ್ಳೋದು ಭಾಳ ಮುಖ್ಯವಾಗಿದ್ದರೂ ಅಲ್ಲಿ ಸಾವಧಾನತೆಯನ್ನು ನಮಗೆ ಬೆಳೆಸ್ತದೆ. ನಮ್ಮ ಒಂದು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸ್ತದೆ ಅಂಥೇಳಿ ಹೇಳಬಹುದು. ಮೂರನೇ ಅಂಶವಾಗಿ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ನಿರ್ಮಿಸುವಂಥದ್ದು. ಹಾಗಾದರೆ ಈ ಕಾರ್ಯಕ್ಷಮತೆ ಮತ್ತು ಗುರುತಿಸುವಿಕೆ ಎಂಬ ಅಂಶವನ್ನು ತೆಗೆದುಕೊಂಡಾಗ ಇಲ್ಲಿ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸಕ್ಕೆ ಬಹಳ ಸ್ಥಳ ಇದೆ ಅಂತ ಹೇಳ್ಬೋದು. ಜಯಿಸಲಿಕ್ಕೆ ಅನುವು ಮಾಡಿಕೊಡ್ತದೆ ಅಂತ ಹೇಳಿ ಹೇಳ್ಬೋದು. ಈ ಕಲೆಗಳಲ್ಲಿ ಮತ್ತು ನಾಟಕಗಳಲ್ಲಿ ಸಾಮಾನ್ಯ, ಅದು ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ವ್ಯಕ್ತಿಗಳಿಗೆ ಸಂಬಂಧಂಥ ವೇದಿಕೆಯಲ್ಲಿರುವ ಎಲ್ಲ ಜನರಿಗಾಗಿರ್ಬೋದು. ಇಲ್ಲಿ ಭಯ ಅಥವಾ ಪರಿಪೂರ್ಣತೆಯಂಥ ಸವಾಲುಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತೆ. ನಾಲ್ಕನೇ ಒಂದು ಅಂಶವಾಗಿ ನೋಡಿದಾಗ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸುತ್ತಾರೆ. ಇಲ್ಲಿ ಪರಾನುಭೂತಿ ಮತ್ತು ತಿಳುವಳಿಕೆಯ ಅಂಶವನ್ನು ನೋಡಿದಾಗ ನಾಟಕಗಳು ಸ್ಪಷ್ಟವಾಗಿ ನಮಗೇನು ಹೇಳ್ತವೆ ಅಂತಂದರೆ, ನಿರ್ದಿಷ್ಟವಾಗಿ ಪರಾನುಭೂತಿ ಹೊಂದಲು ಮತ್ತು ವಿಭಿನ್ನ ದೃಷ್ಟಿಕೋನಗಳನ್ನು ಅನುಭವಿಸಲು ಅನುವು ಮಾಡಿಕೊಡ್ತಾರೆ. ಎರಡನೇ ಅಂಶವಾಗಿ ನೋಡಿದಾಗ ಭಾವನಾತ್ಮಕ ಬುದ್ಧಿವಂತಿಕೆಯ ಅಭಿವೃದ್ಧಿಯಲ್ಲಿ ಭಾವನೆಗಳನ್ನು ನಿಯಂತ್ರಣ ಮಾಡುವಂಥದ್ದು. ಸೊ ಇಲ್ಲಿ ಕಲೆಯ ಮೂಲಕ ವ್ಯಕ್ತಿಗಳ ರಚನಾತ್ಮಕವಾಗಿ ಭಾವನೆಗಳನ್ನು ನಿರ್ವಹಿಸಲು
ಮತ್ತು ಅಭಿವ್ಯಕ್ತಿಪಡಿಸಲು ಇಲ್ಲಿ ಕಲಿಕೆಗೆ ಬಹಳ ಮುಖ್ಯ. ಆ ಒಂದು ಅಂಶವನ್ನು ನೋಡಿದಾಗ ಸ್ವಯಂ ಅರಿವನ್ನು ಉತ್ತೇಜಿಸುವುದನ್ನು ನಾವಿಲ್ಲಿ ಕಾಣ್ಬೋದು. ಈ ಸ್ವಯಂ ಅರಿವಿನ ಉತ್ತೇಜನೆಯಲ್ಲಿ ಗುರುತಿಸುವಿಕೆ ಬಹಳ ಮುಖ್ಯವಾದಂಥದ್ದು. ಈ ಗುರುತಿನ ಸಂಶೋಧನೆ ಕೂಡ ಒಂದು ಅಂಶ ಇದರಲ್ಲಿ ಬಹಳ ಸಹಾಯವಾಗುತ್ತೆ. ನಾಟಕ ಮತ್ತು ಕಲೆಯ ಮೂಲಕ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಗುರುತನ್ನು ನೋಡ್ಕೊಳ್ಬೋದು, ಮೌಲ್ಯಗಳನ್ನು ತಮ್ಮನ್ನು ತಾವು ಗುರುತಿಸ್ಕೊಳ್ಬೋದು, ಅಥವಾ ನಂಬಿಕೆಗಳನ್ನು ಅನ್ವೇಷಿಸ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು. ಉದಾಹರಣೆಗೆ ನಾಟಕವನ್ನು ಬರೆಯುವುದು ಕೂಡ ಒಂದು ಉದಾಹರಣೆ. ಅದರ ಜೊತೆಗೆ ಅವರ ಸಾಂಸ್ಕೃತಿಕ ಮತ್ತು ವೈಯಕ್ತಿಕ ಅನುಭವಗಳನ್ನು ಪ್ರತಿಬಿಂಬಿಸುವ ಕಲೆಯನ್ನು ಕೂಡ ರಚನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ವಿಷಯದಲ್ಲಿ ತಗೊಂಡಾಗ ನಾವು ಸಾಮರ್ಥ್ಯಗಳನ್ನು ಕಂಡುಹಿಡಿದು ಕೂಡ ಒಂದು ಕಲೆ. ಈಗ ನಾವು ಚಿತ್ರಸಂತೆಗಳನ್ನು ನಡೆಸ್ತೀವಿ, ಅದರಲ್ಲಿ ನಾವು ಸಾಮರ್ಥ್ಯ ಏನಿದೆ ಅನ್ನೋದನ್ನು ನಾವು ಕಾಣಬಹುದು. ಸುಮಾರು ಜನರಿಗೆ ಸಹಾಯ ಆಗುವಂಥದ್ದನ್ನು ನಾವು ಕಾಣಬಹುದು. ಸೃಜನಾತ್ಮಕ ಕ್ರಿಯೆಗಳಲ್ಲಿ ಅಥವಾ ಪ್ರಕ್ರಿಯೆಗಳಲ್ಲಿ ನಾವು ಭಾಗವಹಿಸಿದಾಗ ಮಾತ್ರ ಇಂಥ ಒಂದು ಅವಕಾಶ ಸಿಗುತ್ತದೆ ಅಂತ ಹೇಳ್ಬೋದು. ಆಗ ಸಾಮಾನ್ಯವಾಗಿ ಅಥವಾ ಸಾಮಾಜಿಕವಾಗಿ ಗುಪ್ತ ಪ್ರತಿಗಳು ಏನಿರ್ತವೆ ಅವು ಹೊರಗಡೆ ಬರಲಿಕ್ಕೆ ಅನುಕೂಲ ಆಗುತ್ತದೆ. ಅಥವಾ ಕೆಲವೊಬ್ಬರುಗಳಲ್ಲಿ ಭಾವೋದ್ರೇಕಗಳಿರ್ತವೆ, ಅವುಗಳನ್ನು ನಾವು ಬಹಿರಂಗಪಡಿಸ್ಬೋದು. ಸ್ವಯಂ ಅನ್ವೇಷಣೆ ಕೂಡ ಇಲ್ಲಿ ನೋಡಿ ಕಲಿಯೋದ್ರ ಮುಖಾಂತರ ನಾವು ಉತ್ತೇಜಿಸಬಹುದು ಅಂತೇಳಿ ಹೇಳಬಹುದು. ಮುಂದುವರೆದ ಹಾಗೆ ಸಾಮಾಜಿಕ ಸಂಪರ್ಕಗಳನ್ನು ಉತ್ತೇಜಿಸ್ತಕ್ಕಂಥ ಕಾರ್ಯವನ್ನು ಇಲ್ಲಿ ಮಾಡ್ಬೋದು. ಇಲ್ಲಿ ಸಹಯೋಗದೊಂದಿಗೆ ನಾವೇನು ಕೊಲಾಬ್ರೇಷನ್ ಅಂತ ಏನು ಹೇಳ್ತೀವಿ, ಆ ನಾಟಕ ಮತ್ತು ಕಲೆ ಸಾಮಾನ್ಯವಾಗಿ ಈ ಗುಂಪು ಚಟುವಟಿಕೆಗಳಲ್ಲಿ ನಾವು ಒಳಗೊಂಡಿರೋದನ್ನು ನೋಡ್ತೀವಿ. ಇದು ಸಾಮಾಜಿಕ ಸಂವಹನ ಮತ್ತು ತಂಡದ ಕೆಲಸವನ್ನು ಹೆಚ್ಚು ಉತ್ತೇಜನ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಅದರ ಜೊತೆಗೆ ಮತ್ತೊಂದು ಅಂಶವನ್ನು ಇಲ್ಲಿ ಹೇಳ್ಬೋಸೋದು, ಇದು ಸಂಬಂಧಗಳನ್ನು ನಿರ್ಮಿಸ್ತದೆ. ಗೊತ್ತಿಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಗುಂಪಿನಲ್ಲಾಗಲಿ ಅಥವಾ ಸಾಮಾಜಿಕ ಸಂದರ್ಭಗಳಲ್ಲಾಗಲಿ ನಾವು ಕಂಡುಕೊಂಡಾಗ ಆ ಸಂಬಂಧ ಜೀವನದ ಪರ್ಯಂತ ಇರಲಿಕ್ಕೂ ಕೂಡ ಅನುವು ಮಾಡಿಕೊಡ್ತಾರೆ. ಮುಂದೆ ನಾವು ನೋಡಿದಾಗ ಪ್ರೇರಣೆ ಮತ್ತು ಸ್ಥಿತಿಸ್ಥಾಪಕವನ್ನು ಹೆಚ್ಚಿಸುವಂಥದ್ದು. ಈ ಸಾಧನೆಯ ಒಂದು ಪ್ರಜ್ಞೆ ಏನಿದೆಯೋ, ನಾವು ಏನು ಮಾಡಬೇಕಂತ ನಮ್ಮಲ್ಲಿ ಅರಿವಿದೆಯೋ ಅದನ್ನು ಕಲೆಗಳ ಮೂಲಕ, ನಾಟಕಗಳ ಮೂಲಕ ತೋರಿಸಿದಾಗ ಮಾತ್ರ ಅದು ಹೆಚ್ಚು ಶಾಶ್ವತವಾಗಿರುತ್ತದೆ. ಕಲಾಕೃತಿಯನ್ನು ಪೂರ್ಣಗೊಳಿಸುವುದಾಗಲಿ ಅಥವಾ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸುವುದಾಗಲಿ ಅಥವಾ ಸಾಧನೆ ಒಂದು ಪ್ರಜ್ಞೆಯನ್ನು ಇಲ್ಲಿ ನೀಡ್ತವೆ ಅಂಥೇಳಿ ಹೇಳಬಹುದು. ಹೊಸ ಹೊಸ ಸವಾಲುಗಳನ್ನು ನಿಭಾಯಿಸಲು ವ್ಯಕ್ತಿಗಳನ್ನು ಇವು ಏನು ಮಾಡ್ತವೆ, ಪ್ರೇರೇಪಿಸ್ತವೆ. ಯಾವಾಗ ನೀವು ಸ್ಪರ್ಧೆಗಳನ್ನು ಸ್ಕೂಲುಗಳಲ್ಲಿ ಅಥವಾ ಶಾಲೆಗಳಲ್ಲಿ ಭಾಗವಹಿಸಿದಾಗ, ನೀವು ಭಾಗವಹಿಸಿದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಆಗಿರ್ಬೋದು, ದ್ವಿತೀಯ ಆಗಿರ್ಬೋದು, ತೃತೀಯ ಆಗಿರ್ಬೋದು, ಆ ಪ್ರಶಸ್ತಿಯನ್ನು ತೆಗೆದುಕೊಂಡಾಗ ನಿಮಗೆ ಅತಿ ಹೆಚ್ಚು ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ತದೆ. ಇದರ ಜೊತೆಗೆ ಈ ಪ್ರೇರಣೆ ಮತ್ತು ಸ್ಥಿತಿಸ್ಥಾಪಕ ಅಂತ ನೋಡಿದಾಗ ವೈಫಲ್ಯದ ಮೂಲಕ ಕೂಡ ನಾವು ನೋಡಬಹುದು. ಇಲ್ಲಿ ಫೇಲ್ ಆಗಿದೆ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ನನ್ನ ಎತ್ತರಲ್ಲಿ ನಾನು ಕಡಿಮೆ ಆಗಿದೆಯೇ ಕಲೆಯಲ್ಲಿ ಅಂತ ಗುರುತಿಸಿಕೊಂಡು ಅದನ್ನು ನಾವು ಪರಿಪೂರ್ಣತೆಯನ್ನು ಮಾಡಿದಾಗ ಅದರಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ. ಇಲ್ಲಿ ಕೂಡ ಹಾಗೆ ಅದೇ ಈ ಸ್ಥಿತಿಸ್ಥಾಪಕ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಅಭ್ಯಾಸದಲ್ಲಿ ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡ್ತೀವಿ. ಇದಾವೆ ನಮ್ಮಲ್ಲಿ ಅಂತಂದರೆ ಅದು ನಾಟಕ ಚಿಕಿತ್ಸೆ ಆಗಿರ್ಬೋದು. ಸುರಕ್ಷಿತ ನಿಯಂತ್ರಿತ ಒಂದು ಪರಿಸರದಲ್ಲಿ ಸನ್ನಿವೇಶಗಳನ್ನು ಅಭಿನಯಿಸುವ ಮೂಲಕ ಅಥವಾ ವ್ಯಕ್ತಿಗಳಿಗೆ ಆಘಾತ ಅಥವಾ ಪರಸ್ಪರ ಸಮಸ್ಯೆಗಳ ಮೂಲಕ ಕೆಲಸ ಮಾಡಲು ಸಹಾಯವನ್ನು ಮಾಡಲಾಗ್ತದೆ. ಇದು ಒಂದು ಈ ನಾಟಕ ಚಿಕಿತ್ಸೆಯಲ್ಲಿ ಉದಾಹರಣೆ ಕೊಡ್ಬೋದು. ಎರಡನೇದಾಗಿ ಕಲಾ ಚಿಕಿತ್ಸೆ ಅಂತ ನಾವೇನು ಹೇಳ್ತೀವಿ, ಭಾವನೆಗಳನ್ನು ಪ್ರಕ್ರಿಯೆಗೊಳಿಸಲು ಮತ್ತು ಒತ್ತಡವನ್ನು ನಿವಾರಿಸಲು ಚಿಕಿತ್ಸಕ ಅಭ್ಯಾಸವಾಗಿ ಚಿತ್ರಕಲೆ ಅಥವಾ ಒಂದು ಶಿಲ್ಪಕಲೆಯನ್ನು ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಆಗ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಕೂಡ ಚಿತ್ರಕಲೆ ಆಗಲಿ ಅಥವಾ ನಾಟಕವಾಗಲಿ ಅಥವಾ ನೃತ್ಯವಾಗಲಿ ಅಥವಾ ಸಂಗೀತವಾಗಲಿ ಈ ಕಲೆಗಳನ್ನು ನಾವು ಅರ್ಥೈಸಿಕೊಂಡು ಅದನ್ನು ಪರಿಪೂರ್ಣತೆ ತೆಗೆದುಕೊಂಡಾಗ ಮಾತ್ರ ಆ ಒಂದು ಶಬ್ದಕ್ಕೆ ಅರ್ಥ ಬರುತ್ತದೆ. ಇದರ ಜೊತೆಗೆ ನಾವು ಏನು ಮಾಡ್ತೀವಿ ಅಂತಂದರೆ ಶಾಲಾ ನಾಟಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀವಿ. ಅದರಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಭಾಗವಹಿಸುವುದರಿಂದ ನಮಗೆ ಮುಂದೆ ಸಹಾಯವಾಗ್ತದೆ. ಈ ರಚನಾತ್ಮಕ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ತಮ್ಮನ್ನು ತಾವು ವ್ಯಕ್ತಪಡಿಸಲು, ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಮತ್ತು ಭಾವನೆಗಳನ್ನು ಅನುಭವಿಸಲು ಸಹಾಯವನ್ನು ಮಾಡ್ತದೆ. ಹಾಗೆ ಸಮುದಾಯದ ಒಂದು ಕಲಾ ಯೋಜನೆಗಳೇನಿದ್ದಾವೆ ಅವು ಇಲ್ಲಿ ಸಾಮೂಹಿಕವಾಗಿ ಅಥವಾ ಭಾವನಾತ್ಮಕವಾಗಿ ಚಿಕಿತ್ಸೆ ಮತ್ತು ಸಾಮಾಜಿಕ ಬಂಧವನ್ನು ಉತ್ತೇಜಿಸ್ತದೆ. ಅಭ್ಯಾಸದ ಈ ಎಲ್ಲ ಉದಾಹರಣೆಗಳು ಒಂದು ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾದ ಕಾರ್ಯಗಳಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡಬಹುದಾಗಿದೆ. ಇನ್ನು ಶಿಕ್ಷಣ ಮತ್ತು ದೈನಂದಿನ ಒಂದು ಜೀವನದಲ್ಲಿ ಪ್ರಾಮುಖ್ಯತೆ ಏನು ಅನ್ನೋದನ್ನು ನೋಡೋಣ. ನಾಟಕ ಮತ್ತು ಕಲೆಗಳು ನಮ್ಮ ದಿನನಿತ್ಯ ಜೀವನದಲ್ಲೂ ಕೂಡ ಹಲವಾರು ಬಾರಿ ಉಪಯೋಗವನ್ನು ನಮಗೆ ತಿಳಿಸಿಕೊಡ್ತವೆ. ಏನಂದರೆ ನಾಟಕ ಮತ್ತು ಕಲೆ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸೋದ್ರ ಜೊತೆಗೆ ನಮಗೆ ತಿಳಿಸ್ಕೊಡೋದು ಇದು ಶೈಕ್ಷಣಿಕ ಮತ್ತು ವೃತ್ತಿಪರ ಒಂದು ಯಶಸ್ಸಿಗೆ ಕೂಡ ನಿರ್ಣಾಯಕ ಆಗಿದೆ ಅಂಥೇಳಿ ನಮ್ಮ ಸಾಧನೆಗಳ ಮೂಲಕ ಪರಿಣಾಮವನ್ನು ನೋಡೋದ್ರ ಮೂಲಕ ಅರ್ಥೈಸ್ಬೋದು. ಅವು ಏನಂತಂದರೆ ಮಾನಸಿಕ ಆರೋಗ್ಯವನ್ನು ಕೂಡ ನಮಗೆ ಬೆಂಬಲವಾಗಿ ನಿಂತುಕೊಳ್ತಾರೆ, ಒತ್ತಡವನ್ನು ಕಡಿಮೆ ಮಾಡುತ್ತವೆ ಅಂಥೇಳಿ ಹೇಳ್ಬೋದು. ಅದರ ಜೊತೆಗೆ
ಕುರಿತು ಮತ್ತು ಉದ್ದೇಶದ ಅರ್ಥವನ್ನು ಕೂಡ ಬೆಳೆಸ್ತಾರೆ. ನಾವು ಯಾವ ಉದ್ದೇಶಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡುವಂಥದ್ದು. ಅದರ ಜೊತೆಗೆ ನಮ್ಮ ಭಾವನೆಗಳು ಏನಿದ್ದಾವೆ ಆ ಸ್ಥಿತಿಸ್ಥಾಪಕತ್ವವನ್ನು ಪೋಷಿಸುವ ಮೂಲಕ ಮೂರನೆಯ ಒಂದು ಮುಖ್ಯ ಕಾರ್ಯವಾಗಿ ನೋಡಿದಾಗ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಗಳಂತ ನಾವು ಹೇಳ್ತೀವಿ. ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫಂಕ್ಷನ್ಸ್ ಅಂತ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಕಲೆಯು ಕೂಡ ಸಾಮಾಜಿಕ ಒಂದು ಒಗ್ಗಟ್ಟನ್ನು ನೋಡಿಸ್ತಾರೆ. ಸಾಂಸ್ಕೃತಿಕ ಗುರುತು ಮತ್ತು ಅಡ್ಡ ಸಾಂಸ್ಕೃತಿಕ ತಿಳುವಳಿಕೆಗಳನ್ನು ಬೆಳೆಸುವ ಒಂದು ಪ್ರಬಲ ಸಾಧನಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂಥೇಳಿ ಹೇಳ್ಬೋದು. ಇಲ್ಲಿ ಒಂದು ಚಿತ್ರವನ್ನು ನೋಡಿದಾಗ ಹೇಗೆ ಯಾವ ರೀತಿ ಎಲ್ಲ ಬಣ್ಣಗಳಿಂದ ಕೂಡಿದ ಒಂದು ನಕ್ಷೆಯನ್ನು ನೋಡಿದಾಗ ಇದು ಈ ತಮ್ಮ ತಮ್ಮ ಸಂಸ್ಕೃತಿಗಳನ್ನು ಬಿಂಬಿಸಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಸಂಸ್ಕೃತಿಯಲ್ಲಿ ಒಂದು ಕಲೆ ವಿಶಿಷ್ಟವಾಗಿರುತ್ತದೆ. ಆ ಕಲೆಗಳನ್ನು ಬೆಳೆಸುವುದು ಕರ್ತವ್ಯ ಕೂಡ. ಹಾಗೂ ಇದರಲ್ಲಿ ಸಮುದಾಯಗಳನ್ನು ರೂಪಿಸುವಲ್ಲಾಗಲಿ ಅಥವಾ ಸಂಪ್ರದಾಯಗಳನ್ನು ರಕ್ಷಿಸುವಲ್ಲಾಗಲಿ ಸಂರಕ್ಷಿಸುವಲ್ಲಾಗಲಿ ಮತ್ತು ವ್ಯಕ್ತಿಗಳು ಹಾಗೂ ಗುಂಪುಗಳ ನಡುವೆ ಅರ್ಥಪೂರ್ಣವಾದಂಥ ಸಂಪರ್ಕಗಳನ್ನು ಉತ್ತೇಜಿಸಿದಲ್ಲಿ ಪ್ರಮುಖದ ಕಾರ್ಯವನ್ನು ಮಾಡ್ತವೆ ಅಂತ ಇಲ್ಲಿ ಹೇಳ್ಬೋದು. ಸಾಮಾಜಿಕ ಒಗ್ಗಟ್ಟನ್ನು ಬೆಳೆಸುವಂಥದ್ದು ಈ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ನೋಡಿದಾಗ ದ ಪೋಸ್ಟಿಂಗ್ ಸೋಷಿಯಲ್ ಚೋಸನ್ ಅಂತ ಏನು ಹೇಳ್ತೀವಿ, ಸಮುದಾಯದ ಕೊಂಡಿಗಳನ್ನು ಇದೇನು ಮಾಡ್ತಾರೆ ನಿರ್ಮಿಸುವಂಥದ್ದು. ನಾಟಕ ಮತ್ತು ಕಲೆ ಅಥವಾ ಪ್ರದರ್ಶನಗಳು ಏನಿದ್ದಾವೆ ಅಥವಾ ಸಹಯೋಗದ ಕಲಾ ಯೋಜನೆಗಳಂತ ಏನಿದ್ದಾವೆ ಅದರ ಜೊತೆಗೆ ಇದು ಸಮೂಹ ಒಂದು ಕಾರ್ಯವನ್ನು ಪ್ರೋತ್ಸಾಹಿಸುವಂಥದ್ದು, ಗುಂಪುಗೂಡಿ ಮಾಡುವಂಥ ಕಾರ್ಯವಾಗಿರ್ಬೋದು. ಅದು ಕಲಾ ಪ್ರದರ್ಶನಗಳಾಗಿರ್ಬೋದು, ಸರ್ಕಲ್ಗಳಾಗಿರ್ಬೋದು, ಸರ್ಕಸ್ಗಳಾಗಿರ್ಬೋದು. ಇಲ್ಲಿ ಗುಂಪು ಪ್ರದರ್ಶನಗಳಾಗಿರ್ಬೋದು ಅಥವಾ ಸಹಯೋಗದ ಕಲಾಕೃತಿಗಳಂಥ ಒಂದು ಚಟುವಟಿಕೆಗಳಿಗೆ ವ್ಯಕ್ತಿಗಳಿಗೆ ಅಥವಾ ಸಹಕಾರವನ್ನು ನೀಡುವುದರ ಜೊತೆಗೆ ಮತ್ತು ಸಮಾಲೋಚನೆ ಮತ್ತು ಸಾಮೂಹಿಕ ಪ್ರಯತ್ನವನ್ನು ಇಲ್ಲಿ ಮೌಲ್ಯ ಜೊತೆಗೆ ನಮಗೆ ಕಲಿಸಿಕೊಡ್ತವೆ. ಇದರ ಮುಂದುವರೆದ ಒಂದು ಅಂಶವಾಗಿ ನಾವು ನೋಡಿದಾಗ ಸಾಮಾಜಿಕ ಒಗ್ಗಟ್ಟಿನಲ್ಲಿ ಈ ಒಗ್ಗಟ್ಟಿನಲ್ಲಿ ಏನಿದೆಯೋ ಅಥವಾ ಈ ಸಂವಾದಕ್ಕಾಗಿ ವೇದಿಕೆಯನ್ನು ಈ ಕಲಿಕೆ ನಮಗೆ ತೋರಿಸಿಕೊಡ್ತದಂತೆ ಹೇಳ್ಬೋದು. ನಾಟಕ ವಿಶೇಷವಾಗಿ ಬೀದಿ ನಾಟಕಗಳಂತೇನಿದ್ದಾವೆ ಅಥವಾ ನಾಟಕಗಳೊಂದು ರೂಪದಲ್ಲಿರುವಂಥದ್ದು ಏನಿದ್ದಾವೆ ಸಾಮಾನ್ಯವಾಗಿ ಈ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸ್ತವೆ ಅಂತೇಳಿ ಹೇಳ್ಬೋದು. ಹಾಗೆ ಕೆಲವೊಂದು ಚರ್ಚೆಗಳನ್ನು ಹುಟ್ಟು ಹಾಕ್ತವೆ ಮತ್ತು ಸಾಮಾಜಿಕ ಬದಲಾವಣೆಯನ್ನು ಬೆಳಗಿಸ್ತವೆ ಅಂಥೇಳಿ ಹೇಳ್ಬೋದು. ಸಾಂಸ್ಕೃತಿಕ ಪರಂಪರೆಯ ಒಂದು ರಕ್ಷಣೆಯನ್ನು ಮಾಡುವಂಥದ್ದು ಮುಂದಿನ ಕಾರ್ಯವಾಗಿ ನೋಡಿದಾಗ ಸಾಂಸ್ಕೃತಿಕ ಪರಂಪರೆಯ ಒಂದು ಸಂರಕ್ಷಣೆಯನ್ನು ಈ ಸಾಮಾಜಿಕ ಒಂದು ಸಾಂಸ್ಕೃತಿಕ ಕಾರ್ಯಗಳಲ್ಲಿ ನಾವು ನೋಡ್ತೀವಿ. ಸಂಪ್ರದಾಯಗಳನ್ನು ರಕ್ಷಿಸುವಂಥ ಕಾರ್ಯ ಏನಂತಂದರೆ ಇಲ್ಲಿ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಾಗಿರ್ಬೋದು, ಜನಪದ ರಂಗಭೂಮಿ, ಸಂಗೀತ ಮತ್ತು ನೃತ್ಯಗಳು ಸಮುದಾಯದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಪಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಇದರ ಜೊತೆಗೆ ಜ್ಞಾನವನ್ನು ರವಾನಿಸುವಂಥದ್ದು. ನಾಟಕ ಮತ್ತು ಕಲೆ ಈ ಸಾಂಸ್ಕೃತಿಕ ಮಲ್ಲುಗಳು ಜನಪದ ಮತ್ತು ಸಂಪ್ರದಾಯಗಳನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ರವಾನಿಸುವ ಮಾಧ್ಯಮವಾಗಿ ಈ ಕಲೆಗಳು ಮತ್ತು ನಾಟಕಗಳು. ಅದರ ಜೊತೆಗೆ ಸಾಂಸ್ಕೃತಿಕ ಹೆಮ್ಮೆ ಕೂಡ. ಇಲ್ಲಿ ಕಲೆ ಮತ್ತು ನಾಟಕಗಳು ಸಮುದಾಯಗಳೇನಿದ್ದಾವೆ ಅನನ್ಯವ ಪರಂಪರೆಯನ್ನು ನಾವು ಕಾಣಬಹುದು. ಬೇರೆ 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 ಆಚರಣೆ ಒಂದು ಅವಕಾಶಗಳನ್ನು ನೋಡ್ಬೋದು. ಹಾಗೆ ಅವರ ಒಂದು ಗುರುತುಗಳನ್ನು ನಾವು ನೋಡ್ಬೋದು. ಹಾಗಾದರೆ ಅದರ ಜೊತೆಗೆ ನಮ್ಮ ಒಂದು ಪ್ರಜ್ಞೆ ಹೆಮ್ಮೆಯನ್ನು ಕೂಡ ಅದು ಬೆಳೆಸ್ತದೆ ಅಂಥೇಳಿ ಹೇಳಬಹುದು. ಅಡ್ಡ ಸಾಂಸ್ಕೃತಿಕ ತಿಳುವಳಿಕೆಯನ್ನು ಇದು ಉತ್ತೇಜಿಸುವಂಥದ್ದು. ದ ಪ್ರಮೋಟಿಂಗ್ ಕ್ರಾಸ್ ಇನ್ ದ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವೇನು ಹೇಳ್ತೀವಿ. ಸಾಂಸ್ಕೃತಿಕ ವಿನಿಮಯವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತದೆ. ಒಂದು ವೇಳೆ ಈಗ ನಾನು ಬೆಳಗಾವಿಯಲ್ಲಿ ಇದ್ದೀನಿ ಅಂತಂದರೆ ಬೆಳಗಾವಿಯ ಭಾಷೆ ಹೇಗೆ ಅಥವಾ ಬೆಂಗಳೂರಿಗೆ ಅಥವಾ ಮೈಸೂರಿಗೆ ಹಾಗೆ ಮಾತನಾಡುವ ಭಾಷೆಯ ಕಲೆಯು ಕೂಡ ಬೇರೆಯಾಗಿರುತ್ತದೆ. ಸೊ ಅದರ ಒಂದು ಟೋನ್ಗಳನ್ನು ಕೂಡ ನಾವು ಚೇಂಜ್ ಮಾಡಬಹುದು. ಇಲ್ಲಿ ಎರಡನೇ ಒಂದು ಅಡ್ಡ ಸಾಂಸ್ಕೃತಿಕ ತಿಳುವಳಿಕೆಯನ್ನು ನೋಡಿದಾಗ ಸಾರ್ವತ್ರಿಕ ಭಾಷೆಯನ್ನು ಇದು ಪುಷ್ಟಿಯನ್ನು ನೀಡುತ್ತದೆ. ಕಲೆಯು ಭಾಷಿಕ ಮತ್ತು ಸಾಂಸ್ಕೃತಿಕ ಸಮುದಾಯಗಳು ಏನಿದ್ದಾವೆ ಸಂವಹನ ಮತ್ತು ಸಂಪರ್ಕವನ್ನು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು ಬಹಳ ಮುಖ್ಯ. ಈ ನಾಟಕ ಮತ್ತು ಕಲೆಗಳಿಂದ ನಾವು ಅರ್ಥ ಮಾಡಿಕೊಂಡು ಈ ಪೋಸ್ಟ್ಗಳ ಮುಖಾಂತರ ಪರಿಹರಿಸಬಹುದು. ಈ ಸಾಮಾಜಿಕ ಸಮಸ್ಯೆಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಮುಂದೆ ನಿಂತು ಹೇಳಿ ಮಾಡುವಂಥದ್ದು ಸಂದರ್ಭ ಕೂಡ ಬರೋದಿಲ್ಲ. ಕೆಲವೊಂದು ರೂಪಗಳಲ್ಲಿ ಅದನ್ನು ನಾವು ತೋರಿಸಿಬಿಟ್ರೆ ತನ್ನಿಂದ ತಾನೇ ಏನಾಗುತ್ತೆ ಸಮಸ್ಯೆಗಳು ಪರಿಹಾರ ಆಗೋ ಸಂದರ್ಭದಲ್ಲಿ ಕೂಡ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಸಮರ್ಥನೆ ಮತ್ತು ಜಾಗೃತಿಯನ್ನು ಮಾಡುವಂಥದ್ದು. ಇದಕ್ಕೆಲ್ಲ ಕೂಡ ನಾವು ಏನು ಮಾಡ್ತೀವಿ, ಕ್ರಮ ತೆಗೆದುಕೊಳ್ಳಲು ಏನು ಮಾಡಬೇಕು ಅನ್ನೋದನ್ನು ಕೂಡ ಅಲ್ಲೇ ನಮಗೆ ಸಹಾಯ ಮಾಡ್ತಾರೆ. ಅದರ ಜೊತೆಗೆ ಸಮುದಾಯಗಳನ್ನು ಕೂಡ ಸಜ್ಜುಗೊಳಿಸ್ತಾರೆ. ಉದಾಹರಣೆಗೆ ಮಹಿಳೆಯರ ಒಂದು ಹಕ್ಕುಗಳೇನಿದ್ದಾವೆ ಅಥವಾ ಈ ಪರಿಸರ ಸಂರಕ್ಷಣೆ ಕುರಿತು ನಾವು ಬೀದಿ ನಾಟಕಗಳನ್ನು ಮಾಡುವಾಗ, ಈಗ ಒಂದು ಉದಾಹರಣೆ, ಒಂದು ಶಾಲೆಯಲ್ಲಿ ನಾವು ಒಂದು NSS ಪ್ರೋಗ್ರಾಮ್ ಕ್ರೆಡಿಟನ್ನು ನೋಡ್ತೀವಿ. ಅವ್ರೇನು ಮಾಡ್ತಾರೆ, ಎಲ್ಲರೂ ಸೇರಿ ಅದು ಬಡತನವಾಗಿರ್ಬೋದು, ಶಿಕ್ಷಣವಾಗಿರ್ಬೋದು, ಹಾಗಾದರೆ ಇನ್ನಿತರ ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಶಿಕ್ಷಣದ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು. ಹಾಗೆ ಏನು ಮಾಡ್ತಾರಂತಂದರೆ ಇಡೀ ಜನ ಎಲ್ಲ ಬಂದು ಅದನ್ನು ನೋಡಿದಾಗ ಅದರಿಂದ ಕೆಲವು ವಿಚಾರಗಳನ್ನು ತೆಗೆದುಕೊಳ್ತಾರೆ. ಇದು ಅವರಿಗೆ ಹೆಚ್ಚು ಪರಿಹಾರವನ್ನು ನೀಡುವಂಥದ್ದು. ಹಾಗಾದರೆ ಇದರ ಜೊತೆಗೆ
ಕಲಾತ್ಮಕ ಮತ್ತು ನಾಟಕೀಯ ವೇದಿಕೆಗಳು ಏನಿದ್ದಾವೆ ಕಡಿಮೆ ಪ್ರತಿಸ್ತಕ್ಕಂಥ ಗುಂಪುಗಳ ಧ್ವನಿಯಲ್ಲಿ ಅವರು ವರ್ಧಿಸ್ತವೆ. ಸೇರಿರುವ ಒಂದು ಭಾವನೆಯನ್ನು ಕೂಡ ಇದು ರಚನೆ ಮಾಡ್ತಾರೆ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ಸಮನ್ವಯತೆ ಅಂತ ನಾವೇನು ಹೇಳ್ತೀವಿ ಅದು ಬಹಳ ಮುಖ್ಯವಾದದ್ದು. ಈ ಪ್ರತ್ಯೇಕವಾಗಿರತಕ್ಕಂಥ ವ್ಯಕ್ತಿಗಳಿಗೆ ಸೇರಿದವರ ಭಾವನೆಯನ್ನು ಕೂಡ ಇದು ಬೆಳೆಸ್ತಾರೆ ಅಂತ ಹೇಳಿ ನಾವು ಹೇಳ್ಬೋದು. ಇಂಥ ಕಾರ್ಯವನ್ನು ಕೂಡ ಇದು ಮಾಡ್ತಾರೆ. ಈ ಪ್ರತಿ ರಾಜ್ಯಗಳಲ್ಲೂ ಕೂಡ ಒಂದೊಂದು ಸಾಂಸ್ಕೃತಿಕ ಉತ್ಸವಗಳು ಏನಿದ್ದಾವೆ ಅವುಗಳನ್ನು ನಾವು ನೋಡ್ತೀವಿ. ಅವುಗಳನ್ನು ಬೆಳೆಸಲಿಕ್ಕೆ ಕೂಡ ಇಲ್ಲಿ ಸಹಾಯವನ್ನು ಮಾಡ್ತಾರೆ. ಯಾವ ರೀತಿ ಅಂತಂದರೆ ಈ ಉತ್ಸವಗಳಲ್ಲಿ ನೃತ್ಯ ಪ್ರದರ್ಶನಗಳಾಗಿರ್ಬೋದು ಅಥವಾ ಕಲಾ ಪ್ರದರ್ಶನಗಳಂಥ ಕಾರ್ಯಕ್ರಮಗಳಾಗಿರ್ಬೋದು, ಸಾಮಾಜಿಕ ಒಳವಳಿಕೆ ಮತ್ತು ಆಚರಣೆಯನ್ನು ಉತ್ತೇಜನ ಮಾಡುವಂಥದ್ದು. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಸಾರ್ವಜನಿಕರಿಗೆ ಶಿಕ್ಷಣ ಮುಖೇನ ನಮ್ಮ ಸಾಮರ್ಥ್ಯಗಳನ್ನು ಕಲೆಯ ಹಾಗೂ ಕಲಾರೂಪದ ಅಂಶಗಳೊಂದಿಗೆ ನಾವು ಅರಿವನ್ನು ಮೂಡಿಸೋದು ಬಹಳ ಮುಖ್ಯವಾದಂಥದ್ದು. ಅದು ಒಂದು ಸಾಂಸ್ಕೃತಿಕ ಶಿಕ್ಷಣವಾಗಿರ್ಬೋದು. ಮೊದಲನೇದಾಗಿ ಇದು ಈ ಐತಿಹಾಸಿಕ ಘಟನೆಗಳ ಮುಖಾಂತರವಾಗಲೇ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಮತ್ತು ಸಾಮಾಜಿಕ ಮೌಲ್ಯಗಳ ಬಗ್ಗೆ ಜನರನ್ನು ತೊಡಗಿಸಿಕೊಳ್ಳುವುದು ಮತ್ತು ಸ್ಮರಣೀಯ ರೀತಿಯಲ್ಲಿ ಶಿಕ್ಷಣ ನೀಡುವಂಥದ್ದು ಕಾರ್ಯವನ್ನು ಮಾಡಬೇಕಾಗತ್ತೆ. ಈ ನೈತಿಕ ಪಾಠಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೊಂದಿಗೆ ಹಿಡಿದು ಸಾರ್ವಜನಿಕ ಜನರೊಂದಿಗೂ ಕೂಡ ಇದು ಅರಿವನ್ನು ಮೂಡಿಸುವಂಥದ್ದು. ಜನಪದ ನಾಟಕಗಳೇನಿದ್ದಾವೆ ಅಥವಾ ಸಾಂಪ್ರದಾಯಿಕ ಒಂದು ಕಥೆಯಾಗಿದೆ, ಹಾಗಾದರೆ ಹೇಳುವಿಕೆ ಒಂದು ಸಾಮಾನ್ಯ ನೈತಿಕ ಬೋಧನೆಗಳೇನಿದ್ದಾವೆ ಜೀವನದ ಪಾಠಗಳನ್ನು ಒಳಗೊಂಡಿರ್ತವೆ. ಉದಾಹರಣೆಗೆ ಒಂದು ಬೊಂಬೆಯಾಟದ ಮೂಲಕ ತಿಳಿಸುವ ಒಂದು ಪಂಚತಂತ್ರವಾಗಿರ್ಬೋದು ಅಥವಾ ಒಂದು ಜನಪದ ಶೈಲಿಯಲ್ಲಿ ಬಂದಿರತಕ್ಕಂತಹ ಸಂಪ್ರದಾಯದ ಒಂದು ಕವನವಾಗಿರ್ಬೋದು. ಹಾಗಾದರೆ ಜನಪದ ಸಂಪ್ರದಾಯಕ್ಕೆ ಇರತಕ್ಕಂಥ ಒಂದು ಸಂಗೀತದ ಒಂದು ಕವನವನ್ನು ನೋಡಿದಾಗ ಇಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಇಚ್ಛಪಡುತ್ತೇನೆ. ಆಡಿನ ಮಲಿ ಹಂಗ ಜೋಡ ನೀವಿಬ್ಬರು, ಆಡಿನ ಮಲಿ ಹಂಗ ಜೋಡ ನೀವಿಬ್ಬರು, ಸಣ್ಣವ ಕೇಳ ಸನ್ಮಾನಿ ನೀ ಕೇಳ, ಹೂವಂದ ವಾದ ಭೀಮ್ಸಯ್ಯ. ಹಾಗೆ ನೋಡಿ, ಇದು ಜನಪದ ರೂಢಿಯಲ್ಲಿ ಬರ್ತಕ್ಕಂಥ ಮಾತುಗಳು ಒಂದು ಹೇಳಿಕೆಗಳಾದಾಗ ಅದನ್ನು ಕವನ ರೂಪದಲ್ಲಿ ಅವರು ಬರುತ್ತಾರೆ. ನೋಡಿ, ಇದು ರಚನಾತ್ಮಕ ಒಂದು ಕವನವಾಗಿರುತ್ತದೆ. ಹಾಗೆ ಜನಪದ ರೂಢಿಗಳಲ್ಲಿ ಅವರು ಶಿಕ್ಷಣ ಕಲಿದೇ ಇದ್ದರೂ ಕೂಡ ಆ ಸಂಗೀತ ಕಲೆಯನ್ನು ಹೇಗೆ ಬೆಳೆಸ್ತಾರೋ ಇನ್ನೊಂದು ಒಂದು ಅಂಶವನ್ನು ವಿಚಾರ ಮಾಡಿದಾಗ ಇಲ್ಲಿ ಅಕ್ಕ ತಂಗೇರಾಟ ಅಕ್ಯಾಗ ಬ್ಯಾಳ್ಯಾಗ, ಅಕ್ಕ ತಂಗೇರಾಟ ಅಕ್ಯಾಗ ಬ್ಯಾಳ್ಯಾಗ, ನನಕ ನನ್ನ ತಮ್ಮ ಬಲು ಜಾನ ಸಾಲ್ಯಾಗ, ಗಿನಿ ಬರದ ಕಳಿಶಾನ ಅನ್ನಂಗ. ನೋಡಿ, ಈ ಜನಪದ ಶೈಲಿಗಳಿರ್ತಕ್ಕಂಥ ಮಾತುಗಳನ್ನು ನಾವು ಸಂಗೀತದ ಮೂಲಕ ವ್ಯಕ್ತಪಡಿಸಿದಾಗ ಆಗುವ ಒಂದು ಆ ಸಂತೋಷ ಯಾವ ಶಿಕ್ಷಣದಲ್ಲಿ ಸಿಗೋದಿಲ್ಲ. ಇಂಥ ಒಂದು ಕಾರ್ಯವನ್ನು ನೀವು ಎಲ್ಲರೂ ಸೇರಿ ಸಾರ್ವಜನಿಕರಿಗೆ ಶಿಕ್ಷಣದ ಮೂಲಕ ಕಲೆಯನ್ನು ಹೆಚ್ಚು ಒತ್ತಿ ಕೊಟ್ಟು ಅದನ್ನು ಬೆಳೆಸಬೇಕಂತ ಕೇಳ್ಕೊಳ್ತೀವಿ. ಇದರ ಜೊತೆಗೆ ಈ ನೈತಿಕ ಪಾಠಗಳೇನಿದ್ದಾವೆ ನಮ್ಮ ಶ್ಲೋಕಗಳಲ್ಲಾಗಲಿ ನಮ್ಮ ಗಾದೆ ಮಾತುಗಳಲ್ಲಾಗಲಿ ಇರುತ್ತವೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದರ ಅರ್ಥ ನಾವು ಅರ್ಥ ಮಾಡ್ಕೋಬೇಕು, ಈ ಜೀವನದ ಸಾರಾಂಶಗಳ ಹೇಳಿಕೆಗಳಾಗಿ ಬರುತ್ತವೆ. ಸೊ ಈ ಒಂದು ಕೆಲವೊಂದು ಅಂಶಗಳೇನು ಮಾಡ್ತವೆ, ಸಾರ್ವಜನಿಕರಿಗೆ ಒಳ್ಳೆಯ ಶಿಕ್ಷಣದ ದಾರಿಯನ್ನು ತೋರಿಕೊಂಡಾಗ ಮಾತ್ರ ನಾವು ಈ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂತಂದರೆ ನಿಮ್ಮಲ್ಲಿ ಪ್ರೆಷರ್ ಅಥವಾ ಮಾನಸಿಕ ಒತ್ತಡವಾಗಿರ್ಬೋದು ಅಥವಾ ನಿಮಗೆ ಯಾವುದೇ ಸಮಸ್ಯೆಗಳಾಗಿರ್ಬೋದು. ಉದಾಹರಣೆಗೆ ಅಂತಂದರೆ ಈ ವಿರಾಮದ ಚಟುವಟಿಕೆಗಳನ್ನು ನೋಡಿದಾಗ ನಾವೇನು ಮಾಡ್ತೀವಿ, ಸಂಗೀತವನ್ನು ಕೇಳ್ತೀವಿ. ಕಲೆ ಮತ್ತು ನಾಟಕಗಳು ಮನರಂಜನೆ ಮತ್ತು ಆನಂದವನ್ನು ಒದಗಿಸ್ತವೆ. ಜನರು ವಿಶ್ರಾಂತಿ ಹಾಗೂ ಸಾಮಾಜಿಕವಾಗಿ ಬಾಂಧವ್ಯವನ್ನು ಹೊಂದಲು ಬಹಳ ಸಹಾಯ ಮಾಡ್ತವೆ. ಉದಾಹರಣೆಗೆ ಒಂದು ಹೇಳ್ತೀನಿ. ಸೊ ಕಲಾ ಗ್ಯಾಲರಿಗಳಿಗೆ ನೀವು ಭೇಟಿ ಕೊಟ್ಟಾಗ ಏನಾಗುತ್ತೆ, ಸಿಗುವಂಥ ಆನಂದವಿದೆ. ಅಲ್ಲಿ ನೇಚರ್ ಪಾಯಿಂಟ್ಸ್ ಇರ್ಬೋದು ಅಥವಾ ನಿಸರ್ಗದಲ್ಲಿರ್ತಕ್ಕಂತಹ ಚಿತ್ರಣಗಳು ಜಾಸ್ತಿ ಆಗಿರ್ಬೋದು, ಪೋರ್ಟ್ರೇಟ್ ಆಗಿರ್ಬೋದು, ಲೈಫ್ ಆಗಿರ್ಬೋದು, ಸ್ಟಿಲ್ ಲೈಫ್ ಆಗಿರ್ಬೋದು, ಸರಳಗೈ ಚಿತ್ರಣಗಳಾಗಿರ್ಬೋದು, ಸ್ಮರಣ ಚಿತ್ರಣವಾಗಿರ್ಬೋದು. ನಿಮಗೆ ಯಾವುದೋ ಒಂದು ಚಿತ್ರಣ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮನ್ನು ಅದನ್ನು ಆಕರ್ಷಣೆ ಮಾಡ್ತಾರೆ. ಅಂದಾಗ ಆ ಒಂದು ಮನರಂಜನೆ ಇದೆಯಲ್ಲ ಎಲ್ಲೂ ಸಿಗೋಕ್ಕೆ ಸಾಧ್ಯವಿಲ್ಲ. ಅದು ಕೆಲವೊಂದು ರೂಪಗಳಲ್ಲಿ ಕೂಡ ನಾವು ನೋಡ್ತೇವೆ. ಅದರ ಜೊತೆಗೆ ಒಂದು ಸಾರಿ ನೀವು ಸಂಗೀತ ಕಚೇರಿಗೆ ಭೇಟಿ ಕೊಟ್ಟು ನೋಡಿ ಹೇಗಾಗುತ್ತೆ ಅಂತ ತಿಳಿಯುತ್ತೆ. ಅಥವಾ ಲೈವ್ ಥಿಯೇಟರ್ಗಳನ್ನು ಪ್ರದರ್ಶನಗಳನ್ನು ಆನಂದಿಸಿ ಅದರಿಂದ ಸಿಗುವಂಥ ಒಂದು ಆನಂದವನ್ನು ನೋಡಿ. ಅದರಲ್ಲಿ ನಮ್ಮಲ್ಲಿ ನಾವೇನು ಮಾಡ್ತೀವಿ, ಕ್ಯೂರಿಯಾಸಿಟಿ ಅಂತ ಜಾಸ್ತಿ ಬರ್ತಾ ಮುಂದೆ ಹೋಗ್ತಾರೆ. ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸಾಮಾಜಿಕ ಮನೋರಂಜನೆ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ. ಈ ಒಂದು ಅಭಿವೃದ್ಧಿಯ ಒಂದು ಸಾಮಾಜಿಕ ಮನೋರಂಜನೆ ಅಭಿವೃದ್ಧಿಯನ್ನು ಮಾಡಲು ಎಲ್ಲ ಪ್ರತಿ ಶಾಲೆಗಳಲ್ಲೂ ಕೂಡ ಪ್ರತಿ ವರ್ಷದಲ್ಲಿ ಕೆಲವೊಂದು ಮನೋರಂಜನಾ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ. ಅದು ವಿದ್ಯಾರ್ಥಿಗಳ ಮುಖೇನ ಮಾಡಿದರೆ
ಇಡೀ ಗ್ರಾಮದ ಜನವಾಗಲಿ ಅಥವಾ ಸಮುದಾಯದ ಜನವಾಗಲಿ ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಮನರಂಜನೆಯನ್ನು ಒದಗಿಸ್ತಕ್ಕಂಥದ್ದು. ಶಾಲಾ ಕಾಲೇಜುಗಳು ಈ ರೀತಿ ಮಾಡುವುದರಿಂದ ನಮ್ಮ ಸಮುದಾಯವನ್ನು ಒಂದು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಹಾಯ ಆಗುತ್ತದೆ ಅಂಥೇಳಿ ಇಲ್ಲಿ ನಾವು ಹೇಳ್ಬೋದು. ಇದರ ಜೊತೆಗೆ ನಾವು ಹಬ್ಬದ ಆಚರಣೆಗಳನ್ನು ಶಾಲಾ ಕಾರ್ಯಕ್ರಮದಲ್ಲಿ ಮಾಡಬೇಕಾಗ್ತದೆ. ಮಹಾತ್ಮ ಗಾಂಧೀಜಿ ಇರ್ಬೋದು, ನಾವು ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಆಚರಣೆಯಲ್ಲಿ ಸಮುದಾಯಗಳನ್ನು ಒಟ್ಟಿಗೆ ತರುವಂಥದ್ದು ಇದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಹಳ ಮುಖ್ಯವಾದದ್ದು. ಸೊ ಸಾಮಾಜಿಕ ಬದಲಾವಣೆಗೆ ಸ್ಫೂರ್ತಿದಾಯಕವನ್ನು ಕೊಡುವಂಥದ್ದು. ಸಂದರ್ಭ ಬಂದಾಗ ಮಾತ್ರ ಅದನ್ನು ನಾವು ನೋಡಬಹುದು. ಪ್ರತಿ ಸಂದರ್ಭದಲ್ಲಿ ರೂಢಿಗಳನ್ನು ವಿರೋಧಿಸಲಿಕ್ಕೆ ಆಗೋದಿಲ್ಲ. ಸೊ ನಾಟಕ ಮತ್ತು ಕಲೆ ಸಾಮಾನ್ಯವಾಗಿ ಸಮಾಜದ ರೂಢಿಗಳನ್ನು ವಿಮರ್ಶಿಸ್ತಾರೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಪ್ರೋತ್ಸಾಹಿಸ್ತಾರೆ. ಸಬಲೀಕರಣ ವಿಷಯಗಳನ್ನು ತೆಗೆದುಕೊಂಡಾಗ ಅದರಲ್ಲಿ ಜನಾತ್ಮಕ ಅಭಿವ್ಯಕ್ತಿ, ಐತಿಹಾಸಿಕ ಒಂದು ಕ್ರಾಂತಿಗಳೇನಿದ್ದಾವೆ ಮತ್ತು ನ್ಯಾಯಕ್ಕಾಗಿ ಚಳವಳಿಗಳನ್ನು ಪ್ರೇರಿಸ್ತಕ್ಕಂಥ ಪಾತ್ರವನ್ನುಗಳೇನಿದ್ದಾವೆ ಅವನ್ನ ನಾವು ಇಲ್ಲಿ ನೋಡ್ತೀವಿ. ಅಥವಾ ಉದಾಹರಣೆಗೆ ಅಂತ ತೆಗೆದುಕೊಂಡಾಗ ಭಾರತದ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಪ್ರತಿಭಟನೆ ಕಲೆ ಅಥವಾ ಸಮಕಾಲೀನ ಕಾಲದಲ್ಲಿ ಸ್ತ್ರೀವಾದಿ ರಂಗಭೂಮಿಯನ್ನು ನೋಡಿದಾಗ ಅವರು ಕೂಡ ಕಲೆ ಮುಖಾಂತರ ಅದು ಸಾಂಸ್ಕೃತಿಕ ಕಥನಕ್ಕಾಗಿ ಅಥವಾ ಯಕ್ಷಗಾನವಾಗಿರ್ಬೋದು, ಜಾತ್ರೆ ಆಗಿರ್ಬೋದು ಅಥವಾ ತಮಾಷೆದಂಥ ಸಾಂಪ್ರದಾಯಿಕ ಜಾನಪದ ರಂಗಭೂಮಿಯಾಗಿರ್ಬೋದು. ಅದರ ಜೊತೆಗೆ ನಾಟಕವನ್ನು ನಾವು ಸಾಕ್ಷರತೆ ಮುಖಾಂತರ ಆರೋಗ್ಯ ಅಥವಾ ಪರಿಸರ ಸಂರಕ್ಷಣೆಯಂಥ ಸಮಸ್ಯೆಗಳನ್ನು ಪರಿಹರಿಸುವ ಸಾಮಾಜಿಕವಾಗಿ ಸಂಬಂಧಿತ ಬೀದಿ ನಾಟಕಗಳ ಮೂಲಕನೂ ಕೂಡ ಉದಾಹರಣೆಗಳನ್ನು ಕೊಡ್ಬೋದು. ಮೈಮ್ ಮಾಡುವುದರ ಮುಖಾಂತರ ಕೂಡ ನಾವು ಉದಾಹರಣೆಗಳನ್ನು ಕೊಡ್ಬೋದು. ಹಾಗಾದರೆ ಕಲೆ ಅಂತ ಏನು ಹೇಳ್ತೀವಿ, ಎರಡನೇದಾಗಿ ಕಲೆಯ ಮುಖಾಂತರ ಸಾಕಷ್ಟು ನಾವು ಉದಾಹರಣೆಗಳನ್ನು ಕೊಡ್ಬೋದು. ಅದರಲ್ಲಿ ವರ್ಣಚಿತ್ರಗಳಾಗಿರ್ಬೋದು ಅಥವಾ ಮಧುಬನಿ ಕಲೆಗಳಾಗಿರ್ಬೋದು ಮತ್ತು ಗೊಂಡ ಕಲೆಗಳಾಗಿರ್ಬೋದು. ಇದರ ಜೊತೆಗೆ ಬುಡಕಟ್ಟು ಸಮುದಾಯಗಳ ಒಂದು ಜೀವನ ಮತ್ತು ಸಂಸ್ಕೃತಿಯನ್ನು ಕೂಡ ಇಲ್ಲಿ ನಾವು ಕಲೆ ಮುಖಾಂತರ ಪ್ರತಿಬಿಂಬಿಸಬಹುದು. ಸೊ ಹವಾಮಾನ ಬದಲಾವಣೆ ಅಥವಾ ನಗರೀಕರಣದ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸುವಂಥ ಅನುಸ್ಥಾಪನೆಗಳು ಅಥವಾ ಗೀಚು ಬರಹ ಕಲೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಆರ್.ಕೆ. ನಾರಾಯಣವರ ಈ ಕಾರ್ಟೂನ್ ಏನಿದೆ, ಕಾರ್ಟೂನದ ಆ ಕಲೆ ಏನಿದೆಯೋ ತಮ್ಮ ರೇಖೆಗಳ ಮುಖಾಂತರನೇ ಆ ಅಭಿವ್ಯಕ್ತಿಯನ್ನು ತೋರ್ಪಡಿಸುವಂಥದ್ದನ್ನು ನಾವು ನೋಡಬಹುದು. ಸೊ ಆಧುನಿಕ ಸಮಾಜದಲ್ಲಿ ಇದರ ಪ್ರಾಮುಖ್ಯತೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿ ಸಾಂಸ್ಕೃತಿಕ ಸಂರಕ್ಷಣೆಯನ್ನು ಮಾಡುವಂಥದ್ದು. ವೇಗವಾಗಿ ಬದಲಾಗ್ತಕ್ಕಂಥ ಈ ಜಗತ್ತಿನಲ್ಲಿ ಸಾಂಪ್ರದಾಯಿಕ ಆಚರಣೆಗಳು ಬಹಳ ಪ್ರಸ್ತುತವಾಗಿವೆ ಎಂದು ಖಚಿತಪಡಿಸ್ತವೆ. ಹಾಗಾದರೆ ಎರಡನೇದಾಗಿ ಸಾಮಾಜಿಕ ಜಾಗೃತಿಯನ್ನು ಈ ಆಧುನಿಕ ಸಮಾಜದಲ್ಲಿ ಮಾಡುತ್ತೆ ಅಂತ ಹೇಳ್ಬೋದು. ತಿಳುವಳಿಕೆಯುಳ್ಳ ಸಂಭಾಷಣೆ ಮತ್ತು ಸಾಮಾಜಿಕ ಸವಾಲುಗಳನ್ನು ಪರಿಹರಿಸುವಲ್ಲಿ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸ್ತವೆ. ಅದೇ ರೀತಿಯಾಗಿ ಸಮುದಾಯದ ನಿರ್ಮಾಣವನ್ನು ಕೂಡ ಇವು ಮಾಡ್ತವೆ ಅಂಥೇಳಿ ನಾವು ಹೇಳ್ಬೋದು. ಹೊಸ ಹೊಸ ಸಮುದಾಯಗಳ ಇರೋದರಿಂದ ಅವುಗಳಿಗೆ ಕಲೆಗಳನ್ನು ನಾವು ಬೇರುಗಳಾಗಿ ಮಾಡಿಕೊಂಡು ಇಡೀ ಸಮಾಜದ ಒಂದು ದೃಷ್ಟಿಯನ್ನೇ ಬದಲು ಮಾಡುವಂಥದ್ದನ್ನು ನಾವು ಕಾಣಬಹುದು. ಅದು ಸಮುದಾಯಗಳ ಒಳಗೆ ಅಥವಾ ಅದರಾದ್ಯಂತ ಸಂಪರ್ಕಗಳನ್ನು ನಮಗೆ ಬಲಪಡಿಸ್ತದೆ. ಸಾಮರಸ್ಯ ಮತ್ತು ಒಳಗುಳಿಗೆಯನ್ನು ಇಲ್ಲಿ ನಾವು ನೋಡಬಹುದು. ಸೊ ಇದರ ಜೊತೆಗೆ ನಾವು ಸಂವಹನದ ಕಾರ್ಯಗಳನ್ನು ಕೂಡ ನೋಡಬಹುದು. ನಾಟಕ ಮತ್ತು ಕಲೆಯ ಮುಖ್ಯ ಈ ಸಂವಹನದ ಕಾರ್ಯಗಳು ಯಾವುವಂತಂದಾಗ ಇಲ್ಲಿ ವ್ಯಕ್ತಿಗಳು ಕಲ್ಪನೆಗಳು, ಭಾವನೆಗಳು ಮತ್ತು ದೃಷ್ಟಿಕೋನಗಳನ್ನು ಸೃಜನ ಮತ್ತು ಪ್ರಭಾವಶಾಲಿಯ ರೀತಿಯಲ್ಲಿ ವ್ಯಕ್ತಪಡಿಸಲು ಅನುವು ಮಾಡಿಕೊಡ್ತಾರೆ. ಈ ರೂಪಗಳು ಭಾಷಾ ಮತ್ತು ಸಾಂಸ್ಕೃತಿಕ ಅಡೆತಡೆಗಳನ್ನು ಮೀರಿ ಸಂದೇಶಗಳನ್ನು ರವಾನಿಸಲು ಮತ್ತು ತಿಳುವಳಿಕೆಯನ್ನು ಬೆಳೆಸಲು ಸಾರ್ವತ್ರಿಕ ಸಾಧನಗಳನ್ನಾಗಿ ಮಾಡ್ತವೆ. ಇವು ಸಾಧನೆಗಳ ಒಂದು ರೂಪ ಅಂತ ಹೇಳ್ಬೋದು, ದಾರಿ ಅಂತ ಹೇಳ್ಬೋದು, ಪಥ ಅಂತ ಹೇಳ್ಬೋದು. ಅದನ್ನು ಈ ಕಲೆಗಳಲ್ಲಿ ನಾವು ಬೆಲೆ ಕೊಟ್ಟರೆ ಬಹಳ ಮಹತ್ವವಾದದ್ದು. ಪ್ರತಿಯೊಂದು ಕಲೆಗಳು ಏನಿದ್ದಾವೆ ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಟ್ಟಾಗ ಅವರಲ್ಲಿರ್ತಕ್ಕಂತಹ ಒಂದು ಹಬ್ಬಗಳು ಅಥವಾ ಒಂದು ಕಲೆಗಳು ಹೊರಗೆ ಬರಲಿಕ್ಕೆ ಅನುಕೂಲ. ಅದನ್ನು ನಾವು ಶಿಕ್ಷಣದ ಮುಖೇನ ಕೊಟ್ಟರೆ ಬಹಳ ಮುಖ್ಯವಾಗಿರುತ್ತದೆ. ಆ ಶಿಕ್ಷಣ ಕೊಡುವಾಗ ನಮಗೆ ಈ ಸಂವಹನ ಕಮ್ಯುನಿಕೇಷನ್ ಫಂಕ್ಷನ್ಸ್ ಏನಿದ್ದಾವೆ ಬಹಳ ಮುಖ್ಯವಾದಂಥವು. ಇದರ ಮುಖೇನ ನಾವು ಮಾಡಬೇಕಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಅಮೌಖಿಕ ಸಂವಹನ ನೋಡಿದಾಗ ಅದರಲ್ಲಿ ದೃಶ್ಯ ಭಾಷೆಗಳನ್ನು ಮೂಲಕ ನಾವು ನೋಡಬಹುದು, ಅಥವಾ ಕಲೆಯ ಬಣ್ಣಗಳಾಗಿರ್ಬೋದು ಅಥವಾ ಆಕಾರಗಳಾಗಿರ್ಬೋದು, ರೂಪಗಳ ಮೂಲಕ ಆಗಿರ್ಬೋದು ಸಂವಹನವನ್ನು ಇದು ನಡೆಸ್ತಾರೆ. ಪದಗಳು ಅಥವಾ ಸಾಧ್ಯವಾಗದ ಒಂದು ಭಾವನೆಗಳನ್ನು ಅಥವಾ ಕಲ್ಪನೆಗಳನ್ನು ಇದು ತಿಳಿಸ್ತದೆ ಅಂಥೇಳಿ ಈ ಅಮೌಖಿಕ ಸಂವಹನದಲ್ಲಿ ನಾವು ತಿಳಿಸ್ಬೋದು. ಎರಡನೆಯದಾಗಿ ಈ ಅಮೌಖಿಕ ಸಂವಹನದಲ್ಲಿ ನಾಟಕದಲ್ಲಿ ದೇಹ ಭಾಷೆ ಏನಿದೆಯೋ ಅದು ಬಹಳ ಮುಖ್ಯವಾದದ್ದು. ನಾವು ಮಾತಿನ ಮುಖಾಂತರ ಹೇಳದೇ ಇರ್ಬೋದು, ಬಟ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವಿ ಅದರ ಮುಖಾಂತರ ಎಕ್ಸ್ಪ್ರೆಷನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು, ಬಹಳ ಮಹತ್ವವಾಗಿತ್ತು. ಉದಾಹರಣೆಗಾಗಿ ಮೂಕಾಭಿನಯ ಅಥವಾ ಮೈಮ್ ಸಂಭಾಷಣೆಯನ್ನು ಬಳಸದೇ ಸಂಪೂರ್ಣ ಕಥೆಯನ್ನು ಹೇಳ್ಬೋದು. ಸೊ ಹೀಗೆ ಅಮೌಖಿಕವನ್ನು ನೋಡಿದಾಗ ಎರಡನೇದಾಗಿ ಮೌಖಿಕ ಸಂವಹನವನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಕೂಡ ಇದು ಮಾಡ್ತಾರೆ. ಸಂಭಾಷಣೆ ಮತ್ತು ಮಾತಾಗಿರ್ಬೋದು. ಈ ಸ್ಕ್ರಿಪ್ಟ್ ಅಥವಾ ಸ್ವಾಭಾವಿಕ ಸಂಭಾಷಣೆ ಮೂಲಕ ವ್ಯಕ್ತಿಗಳು ತಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಮತ್ತು ವಿಶ್ವಾಸದಿಂದ ವ್ಯಕ್ತಪಡಿಸಲು ನಾಟಕವು ಇಲ್ಲಿ ಸಹಾಯ ಮಾಡುತ್ತದೆ ಅಂತೇಳಿ ನಾವು ಹೇಳ್ಬೋದು.
ಉದಾಹರಣೆಗೆ ನಾಟಕೀಯ ಪ್ರದರ್ಶನಗಳ ಸಮಯದಲ್ಲೇ ಸ್ಥಗತಗಳನ್ನು ನಿರ್ವಹಿಸುವುದು ಅಥವಾ ಚರ್ಚೆಗಳಲ್ಲಿ ಭಾಗವಹಿಸುವುದನ್ನು ನಾವು ಕಾಣ್ತೇವೆ. ಈಗ ತರಗತಿಗಳಲ್ಲಿ ಗುಂಪುಗಳಾಗಿ ಮಾಡಿ ಅವುಗಳಿಗೆ ಒಂದು ನಾಟಕದ ಒಂದು ಆ ಮಕ್ಕಳಲ್ಲಿರತಕ್ಕಂಥ ಒಂದು ರಚನಾಶೀಲ ನಾಟಕತೆಯ ಕಲೆ ಆ ಒಂದು ಗುಂಪಿನ ಮೂಲಕ ನಾವು ನೋಡಬಹುದು. ಎಲ್ಲ ಮಕ್ಕಳು ಕೂಡ ಕಲೆಯಲ್ಲಿ ಪರಿಪೂರ್ಣ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಆ ಒಂದು ವಿಧಾನದ ಮೂಲಕ ನಾವು ಗುರುತಿಸಬಹುದು. ಅದೇ ರೀತಿಯಾಗಿ ಈ ಮೌಖಿಕ ಸಂವಹನವನ್ನು ಹೆಚ್ಚಬೇಕಂತಂದಾಗ ಈ ಕತೆ ಹೇಳುವುದು ಕೂಡ ಅಷ್ಟೇ ಮುಖ್ಯ. ಈ ಕಲೆ ಮತ್ತು ನಾಟಕಗಳು ಎರಡೂ ಕೂಡ ಸಂದೇಶಗಳನ್ನು ತಿಳಿಸಲು ಮತ್ತು ನಿರೂಪಣೆಗಳನ್ನು ಬಳಸ್ತವೆ. ಸಂವಹನವನ್ನು ಆಕರ್ಷಕವಾಗಿ ಮತ್ತು ಸ್ಮರಣೀಯವಾಗಿ ಮಾಡ್ತವೆ ಅಂಥೇಳಿ ಈ ಕಥೆಗಳಿಂದ ತಿಳಿದುಕೊಳ್ಳಬಹುದು. ಈಗ ನಾವು ಕಲಿತಿರ್ತಕ್ಕಂಥ ಕಥೆಗಳೇನಿದ್ದಾವೆ ಅವು ಯಾವುದಕ್ಕೆ ಪ್ರತಿಬಿಂಬವಾಗಿರುತ್ತೆ, ಅದರಿಂದ ನಾವು ಏನು ಕಲಿಬೋದು ಅನ್ನೋದನ್ನು ಇಲ್ಲಿ ಗುರುತು ಮಾಡ್ಬೋದು. ಮೂರನೇದಾಗಿ ಈ ಸಂವಹನ ಕಾರ್ಯಗಳಲ್ಲಿ ಸಾಂಕೇತಿಕ ಸಂವಹನ ಕೂಡ ಭಾಳ ಮುಖ್ಯವಾದಂಥದ್ದು. ನಾವು ಹಾಕುವ ಈ ಹಾವಭಾವಗಳಿಗೆ ಸಂಬಂಧಪಟ್ಟಂಥ ಮುಖವಾಡಗಳನ್ನು ನೋಡಿದಾಗ ಅದರಲ್ಲಿ ನಾವು ಏನು ಭಾವನೆಗಳ ಮೂಲಕ ಅರ್ಥವನ್ನು ಕೂಡ ಚಿಹ್ನೆಗಳು ಮತ್ತು ರೂಪಕಗಳಂತೆ ನಾನು ಹೇಳ್ತೀನಿ. ಸಾಂಕೇತಿಕ ಚಿಹ್ನೆಗಳಲ್ಲಿ ಇವುಗಳು ಬಹಳ ಒಂದು ಉಪಯುಕ್ತತೆಯನ್ನು ನಮ್ಮ ಕಣ್ಮುಂದೆ ಇಡ್ತವೆ. ಆಳವಾದ ಅರ್ಥಗಳಾಗಿರ್ಬೋದು ಪ್ರತಿನಿಧಿಸಲು ಕಲೆ ಮತ್ತು ನಾಟಕ ಸಂಕೇತಗಳನ್ನು ಬಳಸುತ್ತವೆ. ಉದಾಹರಣೆಗಾಗಿ ಪಿಕಾಸೋನ ಗುರ್ನಿಕಾ ಯುದ್ಧದ ಒಂದು ಭೀಕರತೆಯನ್ನು ಸಂಕೇತಿಸ್ತಕ್ಕಂಥದ್ದು. ಹಾಗೆ ಗ್ರೀಕ್ ರಂಗಭೂಮಿಯಲ್ಲಿ ಮುಖವಾಡಗಳ ಒಂದು ಬಳಕೆಯನ್ನು ವಿಭಿನ್ನ ಪಾತ್ರಗಳಲ್ಲಿ ನೋಡ್ಬೋದು. ಆ ಪಾತ್ರಗಳು ವಿಭಿನ್ನ ಭಾವನೆಗಳನ್ನು ತಿಳಿಸುವಂಥದ್ದು. ನೀವು ಚಿತ್ರದಲ್ಲಿ ಕಾಣುವಂಥ ಮುಖವಾಡಗಳ ಒಂದು ಚಿತ್ರವನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಅವುಗಳ ಮುಖೇನ ಅದರ ಜೊತೆಗೆ ಸಾಂಕೇತಿಕ ಸಂವಹನವಾಗಿ ಈ ಸಾಂಸ್ಕೃತಿಕ ಚಿಹ್ನೆಗಳಂತೆ ನಾವೇನು ಹೇಳ್ತೀವಿ ಅವು ಕೂಡ ಭಾಳ ಮುಖ್ಯವಾದಂಥ ಅವುಗಳ ಮುಖೇನ ನಾವು ಕಾರ್ಯಗಳನ್ನು ನೋಡ್ತೀವಿ. ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ಸಾಮಾನ್ಯವಾಗಿ ಪರಂಪರಾ ಮತ್ತು ಗುರುತನ್ನು ಸಂವಹನ ಮಾಡಲು ಸಾಂಸ್ಕೃತಿಕವಾಗಿ ಮಹತ್ವದ ಲಕ್ಷಣಗಳನ್ನು ಮುಂದೆ ಹೋದಾಗ ನಾವು ಸಾರ್ವತ್ರಿಕ ಭಾಷೆಯನ್ನು ನೋಡ್ತೀವಿ. ಅಡೆತಡೆಗಳನ್ನು ನಿರ್ವಹಿಸುವಂಥದ್ದು, ಅದು ಭೌಗೋಳಿಕ ಗಡಿಯನ್ನು ಮೀರಿ ವೈವಿಧ್ಯಮಯ ಪ್ರೇಕ್ಷಕರಿಗೆ ಪ್ರವೇಶಿಸುವಂತೆ ಮಾಡುತ್ತದೆ. ಉದಾಹರಣೆಗೆ ಪ್ರೇಕ್ಷಕರ ಭಾಷೆಯನ್ನು ಲೆಕ್ಕಿಸದೆ ನೃತ್ಯ ಪ್ರದರ್ಶನ ಅಥವಾ ಭಿತ್ತಿ ಚಿತ್ರವನ್ನು ಜಾಗತಿಕವಾಗಿ ಅರ್ಥ ಮಾಡಿಕೊಳ್ಳಬಹುದು ಅಥವಾ ಮತ್ತೆ ಪ್ರದರ್ಶಿಸಬಹುದು. ಸೊ ಹೀಗೆ ಸಾರ್ವತ್ರಿಕ ಭಾಷೆಯಲ್ಲಿ ನೋಡಿದಾಗ ಈ ಕಾರ್ಯಗಳು ಬಹಳ ಮುಖ್ಯವಾದಂಥದ್ದು. ಅದರ ಜೊತೆಗೆ ಈ ಪ್ರತಿಪಾದನೆ ಮತ್ತು ಜಾಗೃತಿ ಕೂಡ ಅಷ್ಟೇ ಮುಖ್ಯವಾದದ್ದು. ಇದನ್ನು ನಾವು ಮುಖ್ಯವಾದ ಅಂಶವಾಗಿ ನೋಡಿದಾಗ ಜಾಗೃತಿ ಮೂಡಿಸುವುದು ಕೂಡ ಅಷ್ಟೇ ಮುಖ್ಯ. ಸೊ ನಾಟಕ ಮತ್ತು ಕಲೆ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಮತ್ತು ಬದಲಾವಣೆ ಪ್ರತಿಪಾದಿಸುವುದರಲ್ಲಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಬಹುದು. ಉದಾಹರಣೆಗೆ ಪರಿಸರ ಒಂದು ಸಂರಕ್ಷಣೆ ಕುರಿತು ಬೀದಿ ನಾಟಕ ಅಥವಾ ಲಿಂಗ ಸಮಾನತೆಗಾಗಿ ಪ್ರತಿಪಾದಿಸ್ತಕ್ಕಂಥ ಭಿತ್ತಿ ಚಿತ್ರಗಳನ್ನು ನಾವು ತೋರಿಸಿದಾಗ ಅವುಗಳಿಗೆ ಅರ್ಥ ಆಗುತ್ತದೆ. ಪರಿಣಾಮಕಾರಿ ಪ್ರಚಾರಗಳನ್ನು ನಾವು ಮಾಡಿದಾಗ ಅದು ವಿಚಾರ ಸಂಕೀರ್ಣಗಳಲ್ಲಾಗಿರ್ಬೋದು, ಪ್ರದರ್ಶನಗಳಲ್ಲಾಗಿರ್ಬೋದು. ಸೊ ಪೋಸ್ಟರ್ಗಳು, ಬ್ಯಾನರ್ಗಳು ಮತ್ತು ಮಲ್ಟಿಮೀಡಿಯಾ ಸ್ಥಾಪನೆಗಳಂಥ ಕಲಾತ್ಮಕ ಸಾಧನೆಗಳು ಸಾಮಾಜಿಕ ಅಥವಾ ರಾಜಕೀಯ ಒಂದು ಪ್ರಚಾರಗಳಲ್ಲಿ ಬದಲಾವಣೆಯ ಒಂದು ಸಂದೇಶಗಳನ್ನು ತರ್ತವೆ ಅಂತೇಳಿ ಇಲ್ಲಿ ಪರಿಣಾಮಕಾರಿ ಪ್ರಚಾರಗಳಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವುದು ನಮ್ಮ ಕಲೆಯ ಮುಖಾಂತರ. ನನ್ನ ಹತ್ತಿರ ಏನಿದೆಯೋ ಅನ್ನೋದನ್ನು ನಮ್ಮ ರೇಖೆಗಳ ಮುಖಾಂತರ ಅರ್ಥ ಆಗುತ್ತೆ. ಈಗ ಒಂದು ಕ್ಲಾಸಿನಲ್ಲಿ ತರಗತಿ ನಡೀತಿರುವಾಗ ಒಂದು ಮಗು ಕೊನೆಯ ಬೆಂಚಿನಲ್ಲಿ ಕುಳಿತುಕೊಂಡಾಗ ಅವನೇನು ಮಾಡ್ತಾನೆ, ಕ್ಲಾಸ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದರೆ ಆಸಕ್ತಿ ಇಲ್ಲ ಅಂತಂದರೆ ತನ್ನ ಬರವಣಿಗೆ ಮುಖಾಂತರ ಚಿತ್ರಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಇಲ್ಲ ಅಂದರೆ ಆ ಶಿಕ್ಷಕರು ಅದರ ಪ್ರತಿರೂಪವನ್ನು ಚಿತ್ರಗಳ ಮುಖಾಂತರ ಅದನ್ನು ಪ್ರಯತ್ನ ಪಡ್ತಾನೆ. ಆ ಕಲೆಯನ್ನು ಅಲ್ಲಿ ನಾವು ಕೂಡ ಗುರುತಿಸ್ಬೋದು. ಸೊ ಹೀಗೆ ಭಾವನೆಗಳನ್ನು ವ್ಯಕ್ತಪಡಿಸೋ ಸಂದರ್ಭ ಈ ಕಲೆಗಳಿಂದ ನಮಗೆ ತಿಳಿಸಿಬಿಡ್ತೈತೆ. ಅದು ವ್ಯಕ್ತಿಗಳಿಗೆ ಪ್ರೀತಿಯಾಗಿರ್ಬೋದು, ಕೋಪ ಆಗಿರ್ಬೋದು, ದುಃಖ ಆಗಿರ್ಬೋದು, ಸಂಪರ್ಕ ಆಗಿರ್ಬೋದು, ಸಹಾನುಭೂತಿಯಂಥ ಭಾವನೆಗಳನ್ನು ತಿಳಿಸಲು ಅನುವು ಮಾಡಿ ಕೊಡುವಂಥದ್ದು. ಸೊ ಮುಂದೆ ನಾವು ಈ ಭಾವನಾತ್ಮಕ ಅಭಿವ್ಯಕ್ತಿಗೆ ಸಂಬಂಧಪಟ್ಟಂಥ ಈ ಬಂಧಗಳನ್ನು ನಿರ್ಮಿಸಲು ಕೂಡ ನೋಡಬಹುದು. ಭಾವನಾತ್ಮಕ ಬಂಧನಗಳಂತ ನಾವು ಹೇಳ್ತೀವಿ. ಸೃಜನಶೀಲ ಕೃತಿಗಳನ್ನು ಹಂಚಿಕೊಳ್ಳೋದು ಮತ್ತು ವ್ಯಾಖ್ಯಾನಿಸುವುದು ಈ ರಚನಾಕಾರರ ಮತ್ತು ಪ್ರೇಕ್ಷಕರ ನಡುವೆ ಭಾವನಾತ್ಮಕ ಸಂಪರ್ಕಗಳನ್ನು ಬೆಳೆಸುವಂಥ ಕಾರ್ಯವನ್ನು ಇದು ಮಾಡುತ್ತಾರೆ. ಹಾಗಾದರೆ ಶೈಕ್ಷಣಿಕ ಒಂದು ಸಂವಹನ ಕೂಡ ಇದು ಮಾಡ್ತಾರೆ. ಸಂಕೀರ್ಣ ವಿಚಾರಗಳನ್ನು ಸರಳಗೊಳಿಸುವುದು, ಕಲೆ ಮತ್ತು ನಾಟಕ ಅಮೂರ್ತ ಮತ್ತು ಸಂಕೀರ್ಣ ವಿಷಯಗಳನ್ನು ದೃಷ್ಟೀಕರಿಸುವುದು ಮತ್ತು ಅಥವಾ ನಾಟಕೀಯಗೊಳಿಸುವುದು ಮೂಲಕ ಅರ್ಥ ಮಾಡಿಕೊಳ್ಳಲು ಇದು ನಮಗೆ ಸಹಾಯವನ್ನು ಮಾಡ್ತದೆ ಅಂತೇಳಿ ತಿಳಿಸಬಹುದು. ಅದರ ಅರ್ಥ ಇದರ ಜೊತೆಗೆ ನಾವು ಪರಸ್ಪರಾನುವರ್ತನೆ ಕಲಿಕೆಯನ್ನು ಕೂಡ ಈ ಶೈಕ್ಷಣಿಕ ಸಂವಹನದಲ್ಲಿ ನಾವು ವಿಚಾರ ಮಾಡಬಹುದು. ನಾಟಕ ಆಧಾರಿತ ಚಟುವಟಿಕೆಗಳಾಗಿರ್ತಕ್ಕಂಥ ಪಾತ್ರಾಭಿನಯ ಮತ್ತು ರೇಖಾಚಿತ್ರ ತಯಾರಿಕೆಯಂಥ ಕಲೆ ಆಧಾರಿತ ಕಾರ್ಯಗಳು, ತರಗತಿಯ ಸಂವಹನ ಮತ್ತು ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಕೂಡ ಈ ಕಾರ್ಯದ ಒಂದು ಪ್ರೇಕ್ಷಕರನ್ನ ಆಕರ್ಷಿಸುವುದು. ಈಗ ಒಂದು ಸಾರಿ ನಾಟಕವನ್ನು ಮಾಡ್ತಾ ಇದ್ದರೆ ಆ ನಾಟಕದ ಗುಂಪು ಎಲ್ಲಿದೆಯೋ ಅಲ್ಲಿ ಜನ ಸಲೀಸಾಗಿ ಹೋಗ್ತಾ ಇದ್ರು. ಒಂದು ವಿಷಯ, ಈಗ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪಿಕ್ಚರ್ ಬರ್ತಾ ಇದ್ದರೆ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಹಳ್ಳಿಯ ಜನ ಎಲ್ಲ ಕೆಲಸವನ್ನು ಬಿಟ್ಟು ಕುಳಿತಕ್ಕಂಥ ಸಂದರ್ಭ ಕೂಡ ಬಂದಿದ್ದನ್ನು ನೋಡಬಹುದು.
ಸೊ ಸಂವಾದಾತ್ಮಕವಾಗಿ ನಾಟಕ ಪ್ರದರ್ಶನಗಳು ಮತ್ತು ಭಾಗವಹಿಸಿದ ಕಲಾ ಸ್ಥಾಪನೆಗಳು ಸಂಭಾಷಣೆ ಮತ್ತು ಸಕ್ರಿಯ ಒಳಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯವನ್ನು ಇದು ಮಾಡುತ್ತೆ. ಅದರ ಜೊತೆಗೆ ಈ ಆತ್ಮವಿಶ್ವಾಸವನ್ನು ನಿರ್ಮಿಸುವಂಥದ್ದು, ವಿದ್ಯಾರ್ಥಿಗಳಲ್ಲೂ ಕೂಡ ಬೆಳೆಸುವಂಥದ್ದು. ನಾಟಕ ಕಾರ್ಯಗಳಾಗಿರ್ಬೋದು ಅಥವಾ ಕಲಾ ತರಗತಿಗಳಾಗಿರ್ಬೋದು ವ್ಯಕ್ತಿಗಳಿಗೆ ತಮ್ಮ ಆಲೋಚನೆಗಳ ವಿಶ್ವಾಸದಿಂದ ಹಂಚಿಕೊಳ್ಳಲು ಒದಗಿಸ್ತವೆ ಅಂಥೇಳಿ ಹೇಳಬಹುದು. ಸೊ ಹಾಗಾದರೆ ಆಧುನಿಕ ಸಂವಾದದಲ್ಲಿ ಪ್ರಾಮುಖ್ಯತೆ ಏನು ಅನ್ನೋದನ್ನು ನೋಡಿದಾಗ ಇದು ಸಮೂಹವಾದ ಸಂವಹನವನ್ನು ಮಾಡುವಂಥದ್ದು. ಹೆಚ್ಚಿನ ಪ್ರೇಕ್ಷಕರನ್ನು ತಲುಪಲು ಚಲನಚಿತ್ರಗಳಾಗಿರ್ಬೋದು, ಜಾಹೀರಾತುಗಳಾಗಿರ್ಬೋದು ಮತ್ತು ಡಿಜಿಟಲ್ ಕಲೆ ಅಂತಾಗಿರ್ಬೋದು ಆಧುನಿಕ ಮಾಧ್ಯಮಗಳಿಗೆ ಕಲೆ ಮತ್ತು ನಾಟಕವು ಅವಿಭಾಜ್ಯ ಅಂಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಏನಿದ್ದಾವೆ ಇದನ್ನು ಹೆಚ್ಚು ಸ್ಫೂರ್ತಿದಾಯಕವನ್ನಾಗಿ ಮಾಡ್ತಾರೆ. ಕಲೆಗಳು ಮತ್ತು ದೃಶ್ಯ ಕಲೆಗಳು ಮತ್ತು ನಾಟಕೀಯ ಕಥೆ ಹೇಳುವಿಕೆಯನ್ನು ಸಣ್ಣ ವಿಡಿಯೋಗಳು ಮತ್ತು ಪೋಸ್ಟರ್ಗಳಲ್ಲಿ ಪ್ರಭಾವಶಾಲಿ ಸಂದೇಶಗಳನ್ನು ರವಾನಿಸಲು ವ್ಯಾಪಕವಾಗಿ ಈ ಕಲೆಗಳು ಕೆಲಸವನ್ನು ಮಾಡ್ತವೆ. ಹಾಗಾದರೆ ಇದರ ಜೊತೆಗೆ ಸಾರ್ವಜನಿಕ ಜಾಗೃತಿಯನ್ನು ಮಾಡುವಂಥದ್ದು ಅಂಥೇಳಿ ನಾವು ಇಲ್ಲಿ ವ್ಯಕ್ತಪಡಿಸ್ಬೋದು. ಹವಾಮಾನ ಬದಲಾವಣೆಯಾಗಿರ್ಬೋದು ಅಥವಾ ಮಾನಸಿಕ ಆರೋಗ್ಯವಾಗಿರ್ಬೋದು ಅದನ್ನು ಒಳಗೊಂಡಿರ್ತಕ್ಕಂಥ ವಿಷಯವಾಗಿರ್ಬೋದು. ಅದರ ಜೊತೆಗೆ ನಮ್ಮಲ್ಲಿ ಈ ಒತ್ತುವ ಸಮಸ್ಯೆಗಳ ಕುರಿತು ಸಂವಾದವನ್ನು ಹುಟ್ಟುಹಾಕಲು ಜನಸಮೂಹ ಅಥವಾ ಸಾರ್ವಜನಿಕ ಭಿತ್ತಿಪತ್ರಗಳಂಥ ಪ್ರದರ್ಶನಗಳನ್ನು ಹೆಚ್ಚಾಗಿ ಬಳಸುವಂಥದ್ದನ್ನು ನಾವು ಕಾಣ್ಬೋದು. ಸೊ ಇಲ್ಲಿ ನಾನು ಕೊನೆಯದಾಗಿ ಹೇಳಬೇಕಂತಂತಂದರೆ ಉಪಸಂಹಾರದಲ್ಲಿ ಈ ಎಲ್ಲ ಕಾರ್ಯಗಳೇನಿದ್ದಾವೆ ನಮ್ಮ ಶೈಕ್ಷಣಿಕ ಜೀವನದಲ್ಲಿ ತಂದು ಅದನ್ನು ಪ್ರಾಯೋಗಿಕವಾಗಿ ಮಾಡಿದಾಗ ಆ ಕಲೆಗೆ ಒಂದು ಬೆಲೆ ಸಿಗುತ್ತೆ ಅನ್ನೋದರಲ್ಲಿ ಸಂದೇಹವಿಲ್ಲ. ನಮ್ಮ ವಿದ್ಯಾರ್ಥಿಗಳ ಮುಖೇನ ಅದನ್ನು ಮುಂದುವರಿಸಬಹುದು. ಶಾಲೆಗಳಲ್ಲಿ ನಾಟಕ ಮತ್ತು ಕಲೆಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹುಮುಖ್ಯ ಅಂಶಗಳಾಗಿರುತ್ತವೆ. ಯಾಕಂತಂದರೆ ಶಿಕ್ಷಕರಾದವರು ಅದನ್ನು ಗುರುತಿಸಿ ಅದನ್ನು ಮೇಲಕ್ಕೆ ತರುವಂಥ ಕೆಲಸವನ್ನು ಮಾಡಿದರೆ ಮಾತ್ರ ಈ ಕಲೆಗಳನ್ನು ಬೇರೆ ಬೇರೆ ರೂಪಗಳಲ್ಲಿ ಶಾಲೆಯಲ್ಲೇನೂ ಕೂಡ ನೋಡಿಕೊಳ್ಳಬಹುದು. ನಾಟಕ ಮತ್ತು ಕಲೆ ಈ ವಿದ್ಯಾರ್ಥಿಗಳಿಗೆ ನವೀನ ಮತ್ತು ಸೃಜನಶೀಲ ಹಾಗೂ ಸಂವಹನ, ಸಾಮಾಜಿಕ ಮತ್ತು ಭಾವನಾತ್ಮಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಬಹಳ ಸಹಾಯ ಮಾಡ್ತವೆ. ಇದು ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಕೂಡ ಹೆಚ್ಚಿಸುವಂಥದ್ದು. ಒಂದು ಸಾರಿ ನೀವು ಉದಾಹರಣೆಗೆ ಹೇಳಬೇಕಂತಂದರೆ ಈಗ ನೀವು ಚಿತ್ರಕಲೆಯನ್ನು ಹವ್ಯಾಸವಾಗಿ ಇಟ್ಟುಕೊಂಡರೆ ನಿಮಗೆ ಯಾವಾಗ ಮನಸ್ಸು ತಿಳಿಯುತ್ತೋ ಆವಾಗ ಚಿತ್ರಕಲೆಯನ್ನು ಮಾಡಲು ನೀವು ಮುಂದುವರಿತಾ ಇರ್ತೀರ. ನಾಟಕವು ಕೂಡ ಹಾಗೆ. ನಾಟಕದಲ್ಲಿ ನಿಮಗೆ ಆಸಕ್ತಿ ಇದ್ದಾಗ ನಾಟಕವು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಶಿಕ್ಷಣವನ್ನು ನೀಡುವಂಥ ಸಾಧನವಾಗಿದ್ದು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ನಾನು ಹೇಳ್ಬೋದು. ಅದಕ್ಕೋಸ್ಕರ ಶಿಕ್ಷಣದ ಒಂದು ಅರ್ಥದಲ್ಲಿ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಒಂದು ದಾರಿಯಲ್ಲಿ ಈ ನಾಟಕ ಮತ್ತು ಕಲೆಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಅಂಥೇಳಿ ಹೇಳ್ಬೋದು. ನಾಟಕ ಮತ್ತು ಕಲೆ ಆತ್ಮವಿಶ್ವಾಸ ಮತ್ತು ಸ್ಥಳೀಯ ಅರಿವನ್ನು ಕೂಡ ಇದು ಮೂಡಿಸುವಂಥದ್ದು. ಇವು ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಬಹಳ ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಹಾಗೆ ಈ ನಾಟಕ ಮತ್ತು ಕಲೆಗಳ ಒಂದು ಕಾರ್ಯ ಮತ್ತು ಪರಿಕಲ್ಪನೆ ಇವನ್ನೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಏನಿದೆ ಸಮಾಜದ ಮುಖೇನ, ಹಾಗಾದರೆ ಸಂವಹನದ ಮುಖೇನ ಪ್ರಸಿದ್ಧಿಯನ್ನು ಪಡೆದರಲ್ಲಿ ಅರ್ಥ ಇಲ್ಲ ಅಂತ ನಾವು ಹೇಳಬಾರ್ದು. ಆದರೆ ಸಂವಹನದ ಮುಖಾಂತರ ನಾವು ಮುಂದೆ ಹೋಗೋದನ್ನು ಕಾಣ್ತೀವಿ. ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ ಈ ಒಂದು ಕಾರ್ಯಕ್ರಮದಲ್ಲಿ ನಾಟಕದ ಕಲೆ ಹಾಗೂ ನಾಟಕ ಮತ್ತು ಕಲೆ ಇದರ ಪರಿಕಲ್ಪನೆ ಮತ್ತು ಕಾರ್ಯಗಳು ಬೇರೆ ಬೇರೆ ಚಟುವಟಿಕೆಗಳನ್ನು ಕೊಟ್ಟು ಕೂಡ ನೀವು ತೋರಿಸಿದರೂ ಬಹಳ ಉತ್ತಮ ಆಗ್ತದೆ. ಇಷ್ಟು ಹೇಳಿ ವಿಷಯವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸುತ್ತೇನೆ. ನಾಟಕ ಮತ್ತು ಕಲೆಯ ಪರಿಕಲ್ಪನೆ ಮತ್ತು ಕಾರ್ಯಗಳನ್ನು ನಾವು ನೋಡ್ತೀವಿ. ಈ ಪರಿಕಲ್ಪನೆ ಮತ್ತು ನಾಟಕದ ಒಂದು ಕಾರ್ಯಗಳಲ್ಲಿ ಗುಣಲಕ್ಷಣಗಳೊಂದಿಗೆ ನಾವು ನೋಡಿದಾಗ ಇವುಗಳೆಲ್ಲವನ್ನು ಅರ್ಥವನ್ನು ಮಾಡಿಕೊಂಡು ನಮ್ಮ ನಿಜ ಜೀವನದಲ್ಲಿ ನಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನು ಗುರುತಿಸಿ ಅದನ್ನು ಈ ಪ್ರತಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕಾದಂಥದ್ದು ನಮ್ಮ ಒಂದು ಧರ್ಮ. ಸೊ ಇಂಥ ಒಂದು ಸಂದರ್ಭಗಳಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ಒಂದು ಒಳ್ಳೆಯ ಕಾರ್ಯವನ್ನು ಇದರ ಮುಖೇನ ನಡೆಸ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛಾಪಡ್ತೀನಿ. ಸೊ ಹಾಗೆ ಕಲೆ ಹಾಗೂ ಈ ನಾಟಕಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಷಯಗಳಾಗಿರ್ಬೋದು ಅವುಗಳನ್ನು ನಮ್ಮ ಈ ಶಿಕ್ಷಕರ ಮುಖಾಂತರ ಅದು ದಾರಿದೀಪವಾಗಿ ಮುಂದೆ ಹೇಗೆ ನಾವು ಕಂಡುಕೊಳ್ಬೇಕು ಅನ್ನೋದನ್ನು ಪ್ರಸ್ತುತಪಡಿಸುವಂಥದ್ದು ಶೈಕ್ಷಣಿಕ ಕಾರ್ಯಗಳ ಮುಖಾಂತರವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಈ ಒಂದು ಸಂದರ್ಭದಲ್ಲಿ ನಾವು ಫಸ್ಟ್ ಗುರುತಿಸಿ ಮಾಡಿಕೊಂಡ್ರು ಅದು ಒಳ್ಳೆಯದು. ಇಲ್ಲಾಂದರೆ ಶಿಕ್ಷಕರಾದವರು ಕೂಡ ಆ ಕಲೆಗಳನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹಗಳನ್ನು ನೀಡುತ್ತಾ ಶಾಲಾ ವಿಧಾನಗಳನ್ನ ತಂದು ತರಗತಿ ಮುಖಾಂತರ ಕಾರ್ಯಕ್ರಮಗಳ ಜೊತೆಗೆ ಅದನ್ನು ಪ್ರಸ್ತುತಪಡಿಸುವಂಥದ್ದು ಒಂದು ಶಾಲೆಯ ಕರ್ತವ್ಯ ಕೂಡ. ಹಾಗೂ ನಾಟಕ ಮತ್ತು ಕಲೆಗಳು ಒಬ್ಬ ವ್ಯಕ್ತಿಗಳು ಶಿಕ್ಷಣ ಪಡೆದಿರಬಹುದು ಅಥವಾ ಪಡೆದೇ ಇರದೇ ಇರ್ಬೋದು, ಅದಕ್ಕೆ ನಾವು ದಾರಿದೀಪವಾಗಬಾರದು. ಆದರೆ
ಈ ಜಗತ್ತಿನಲ್ಲಿರತಕ್ಕಂಥ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇಂಥ ಕಲೆಗಳನ್ನು ಒಳಗೊಂಡಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿಗೂ ಕೂಡ ಮುಂದೆ ಒಂದಿಲ್ಲ ಒಂದು ದಿವಸ ಅದಕ್ಕೆ ಬೆಲೆ ಸಿಗುತ್ತೆ. ಆದರೆ ಈ ಕಾರ್ಯಗಳನ್ನು ನಾವು ನೋಡಿದಾಗ, ಶಿಕ್ಷಣದ ಮುಖೇನವಾಗಿ ನಾವು ಅದನ್ನು ತಂದಾಗ ಮಾತ್ರ ಅದು ಹೆಚ್ಚು ಯಶಸ್ವಿಯಾಗುತ್ತದೆ. ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳುವುದರಿಂದ ಬೆಲೆಯನ್ನು ಕೊಡುವಂಥದ್ದಾದರೆ ಈ ಒಂದು ತರಗತಿಯ ಒಂದು ವಿಷಯ ಬಹಳ ಅರ್ಥಗರ್ಭಿತವಾಗುತ್ತದೆ ಅಂಥೇಳಿ ನಾನು ಹೇಳ್ತೀನಿ. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮಗೊಳಿಸ್ತೇನೆ. ಧನ್ಯವಾದಗಳು.